ಭೀಮನಿಗೆ ಗೊತ್ತಿತ್ತು, ಭೀಮನಿಗೆ ಸರಿಯಾದ ಜ್ಞಾನ, ಅವನೇ ಪೂರ್ಣ ಪ್ರಜ್ಞ. ಆದ್ರಿಂದ ಭೀಮ ಹೇಳ್ತಾನೆ, ಅಣ್ಣ ಕೃಷ್ಣನ ನೀತಿ ನಿನಗೆ ಅರ್ಥನೇ ಆಗಿಲ್ಲ. ಜರಾಸಂಧನನ್ನ ಅವನು ಕೊಂದಿಲ್ಲ, ಹೌದು, ಮಹಾ ನೀತಿ ತೋರಿಸಿದ್ದಾನೆ ಅದರಲ್ಲಿ. ಏನು ಅಂದ್ರೆ, ಕೃಷ್ಣ ಏನ್ ಮಾಡ್ತಿದ್ದ, ಜರಾಸಂಧ ಅವನಿಗೂ ವೈರ ಬರ್ಲಿಕ್ಕೆ ಕಾರಣ ಏನು? ಜರಾಸಂಧನ ಹೆಣ್ಣು ಮಕ್ಕಳನ್ನ ಕಂಸ ಮದುವೆ ಮಾಡಿಕೊಂಡಿದ್ದ. ಕೃಷ್ಣ ಕಂಸನನ್ನ ಕೊಂದಾಕಿದ್ರಿಂದ ಹೆಣ್ಣು ಮಕ್ಕಳಿಗೆ ಕೃಷ್ಣನಿಂದಾಗಿ ವೈಧವ್ಯ ಬಂತು ಅಂತ ಜರಾಸಂಧನಿಗೆ ಸಿಟ್ಟು. ಅದಕ್ಕಾಗಿ ಜರಾಸಂಧ ಮೊದಲು ಒಂದ್ಸಲ ಆಕ್ರಮಣ ಮಾಡಿಕೊಂಡು ಬಂದ. ಕೃಷ್ಣ ಅಷ್ಟರಲ್ಲೇ ನೀತಿ ಮಾಡಿದ್ನಂತೆ, ಈಗ ಜರಾಸಂಧನ ಕೊಲ್ಲಬಾರ್ದು, ಅವನು ಕರ್ಕೊಂಡು ಬಂದು ಕಲೆ ಹಾಕೊಂಡು ಬಂದಂತಹ ಸೈನಿಕರನ್ನೆಲ್ಲ ಕೊಂದು ಬಿಡಬೇಕು, ಜರಾಸಂಧನ್ ಬಿಡಬೇಕು. ಆಗ ಅವನಿಗೆ ಭ್ರಾಂತಿ ಬರ್ತದೆ, ಓಹೋ ಕೃಷ್ಣನಿಗೆ ನನ್ನನ್ನು ಕೊಲ್ಲಿಕ್ಕೆ ಆಗೋದಿಲ್ಲ ಅಂತ ಭ್ರಾಂತಿ ಬರ್ತದೆ. ಮತ್ತೊಂದಿಷ್ಟು ಕಲೆ ಹಾಕೊಂಡು ಮತ್ತೆ ಬರ್ತಾನೆ, ಮತ್ತೆ ಸೈನಿಕರನ್ನು ಕೊಲ್ಲೋದು, ಅವನನ್ನು ಬಿಡೋದು. ಯಾಕೆಂದ್ರೆ ನಾನು ಅವತಾರ ಮಾಡಿದ್ದೇ ಜಾತಕಂ ಸವಧಾರ್ಥಾಯ ಭೂಭಾರ ಹರಣಾಯ ಚ, ಭೂಭಾರ ಹರಣಕ್ಕಾಗಿ ಅವತಾರ ಮಾಡಿದ್ದೀನಿ. ಎಲ್ಲೆಲ್ಲಿ ಭೂಭಾರ ಭೂತರಾದವರಿದ್ದಾರೆ ಅಂತ ಹುಡುಕೊಂಡು ಹೋಗೋದಕ್ಕಿಂತ ಕೂತಲ್ಲೇ ಕೂತ್ರು ಸಾಕು. ದಲ್ಲಾಳಿ ಕೆಲಸ ಜರಾಸಂಧ ಮಾಡ್ತಾನೆ, ಎಲ್ಲ ಗಿರಾಕಿಗಳನ್ನು ತಂದು ಒಪ್ಪಿಸ್ತಾನೆ. ಅವನ ಮಟ್ಟಿಗೆ ಬಿಡಬೇಕು, ಸೈನಿಕರನ್ನು ಕೊಲ್ಲಬೇಕು. ಅವನ ಯೋಧರನ್ನೆಲ್ಲ ಕೊಂದು ಅವನನ್ನು ಬಿಟ್ಟು ಬಿಟ್ರೆ ನನ್ನನ್ನು ಕೊಲ್ಲಿಕ್ಕೆ ಆಗೋದಿಲ್ಲ ಅಂತ ಮತ್ತೆ ಮತ್ತೆ ಮರಳಿ ಯತ್ನವ ಮಾಡು ಅಂತ ಮಾಡ್ತಾನೆ. ಆವಾಗ ಸೈನಿಕರನ್ನೆಲ್ಲ ಕೊಲ್ಲಬೇಕು, ಜರಾಸಂಧನ್ ಬಿಡಬೇಕು. ಈ ನೀತಿ ಕೃಷ್ಣನ್ ಇದು ಅರ್ಥ ಆಗಿಲ್ಲ ಅವನು. ಇದರ್ಥ ಆಗಿದೆ, ಬಹುಶಃ ಜರಾಸಂಧನ್ ಕೊಲ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಧರ್ಮರಾಜನಿಗೆ ಭ್ರಾಂತಿ ಬಂದಿತ್ತು. ಭೀಮ ಹೇಳ್ತಾನೆ, ಇತಿ ಇರಿತೇ ವದತ್ ಪುನಃ ವೃಕೋದರೋರಿ ಕಕ್ಷಭುಕ್ ಯದೀಯ ನೇತೃಕಾರಮಾ ವಿರಿಂಚ ಶರ್ವಪೂರ್ವಕಾ. ಜರಾಸಂಧನಿಗೆ ವರ ಕೊಟ್ಟಂಥ ಬ್ರಹ್ಮದೇವರು ಎಲ್ಲ ಇರೋದೇ ಕೃಷ್ಣನ ಅಂಗೈಯಲ್ಲಿ, ಕೃಷ್ಣನ ಹತೋಟಿಯಲ್ಲಿ ಅವರಿದ್ದಾರೆ. ಕೃಷ್ಣನ ಇಚ್ಛಾ ಪ್ರಕಾರ ಅವರು ವರ ಕೊಟ್ಟಿದ್ದಾರೆ. ಲಕ್ಷ್ಮಿ ಬ್ರಹ್ಮ ರುದ್ರಾದಿಗಳು ಆ ಪರಮಾತ್ಮ ಶ್ರೀಕೃಷ್ಣನ ಅಧೀನದಲ್ಲಿರುವಾಗ ಇಡೀ ಜಗತ್ತೇ ಸುರಾಸುರೋರ ಕಾದಿಕಂ, ದೇವ ದಾನವ ಮಾನವ ನಾಗ ಎಲ್ಲ ಪ್ರಪಂಚವೇ ಪರಮಾತ್ಮನ ಅಧೀನದಲ್ಲಿ, ಕೃಷ್ಣನ ಅಧೀನದಲ್ಲಿರುವಾಗ ಈ ಕೃಷ್ಣ ಎಲ್ಲಿ, ಆ ಜರಾಸಂಧ ಎಲ್ಲಿ? ಏನ್ ಮಾತಾಡ್ತಾ ಇದ್ದಿ? ಜರಾಸಂಧನನ್ನ ಕೃಷ್ಣನಿಗೆ ಕೊಲ್ಲಿಕ್ಕಾಗಲಿಲ್ಲ ಅಂತ ಏನ್ ಹೇಳ್ತಾ ಇದ್ದಿ? ಇವನ ಉಗುರಿನ ಧೂಳಿನ ಯೋಗ್ಯತೆ ಆ ಜರಾಸಂಧನಿಗಿಲ್ಲ ಅಂತ. ಹೀಗಿರುವಾಗ ಜರಾಸಂಧನಿಗೆ ಹೆದರಿದ್ದಾನೆ ಕೃಷ್ಣ ಅನ್ನೋ ಮಾತಾಡಬೇಡ, ಮೊದಲು ಅದನ್ನು ವಾಪಸ್ ತಗೊಂಡು ನನಗೇನಾದ್ರೂ ಅನ್ನಬೇಕಾದ್ರೆ ಇವರನ್ನು ಬಲಿ ಕೊಟ್ಟು ಬರ್ತಿದ್ದಿ, ನಾನು ಬಲಿ ಆಗ್ತೀನಿ ಅಂತ ಕೃಷ್ಣನಿಗೆ ಅನ್ಬೇಡ ಅಂತಾನೆ ಭೀಮ. ಅವನಿಗಂದ್ರೆ ಸಿಟ್ಟು ಇವನಿಗೆ. ಅದೃಶ್ಯಮಸ್ತಿ ಮೇ ಬಲಂ, ಮೊದಲು ಕೃಷ್ಣನ ಬಗ್ಗೆ ಹೇಳೋದು ಹೇಳಿ ಆಮೇಲೆ ತನ್ನ ಬಗ್ಗೆ ಹೇಳ್ತಾನೆ. ನನ್ನ ಬಲದ ಬಗ್ಗೆ ಏನು ತಿಳ್ಕೊಂಡಿದ್ದೆ ನೀನು ಅಂತ, ನನ್ನನ್ನು ಏನು ತಿಳ್ಕೊಂಡಿದ್ದೆ? ಅದೃಶ್ಯಮಸ್ತಿ ಮೇ ಬಲಂ, ಯಾರ್ಯಾರು ನನ್ನ ಬಲಕ್ಕೆ ದರ್ಶನ ಮಾಡುವವರಿಲ್ಲ, ನನ್ನ ಬಲಕ್ಕೆ ಎದುರೇ ಇಲ್ಲ. ಯಾಕೆ ಅಂದ್ರೆ ಅದು ನಂದಲ್ಲ, ಹರಿಪ್ರಣಾಯ ಕೋಶ್ಯಚ, ಆ ಬಲಕ್ಕೆ ಪ್ರೇರಕನಾಗಿ ಈ ಕೃಷ್ಣ ಇದ್ದಾನೆ. ಹೀಗಿರುವಾಗ ಸಮಸ್ತ ಲೋಕ ನೇತರಿ ಪ್ರಭೌಹಿ ಸರ್ವಶಕ್ತಿತ. ಇನ್ನು ಅರ್ಜುನನ್ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ನಿನಗೊಂದು ಡೌಟ್ ಬರು. ಹೋಗೋದಾದ್ರೂ ಹೋಗಿ, ನೀವಿಬ್ರು ಹೋಗ್ರಿ, ಅರ್ಜುನನ್ ಬಿಟ್ಟು ಹೋಗ್ರಿ ಅಂತ ಅನ್ಬೇಡ. ಎಲ್ಲಿ ಅರ್ಜುನ ಇರ್ತಾನೋ ಅಲ್ಲಿ ಜಯ ಇರ್ತದೆ. ಅರ್ಜುನ ಇದ್ದಲ್ಲಿ ಜಯ, ಅರ್ಜುನನ ಸ್ಮರಣೆ ಮಾಡಿದಲ್ಲಿ ಜಯ, ಅದನ್ನು ತಿಳ್ಕೊಳ್ತ. ಹಾಗಿದೆ ಕೃಷ್ಣ ಅಂದ್ರೆ ನೀತಿ ಅಂತೆ, ಭೀಮ ಅಂದ್ರೆ ಬಲ, ಅರ್ಜುನ ಅಂದ್ರೆ ಜಯ. ಅವನಿಗೆ ಹೆಸರೇ ವಿಜಯ. ಆದ್ರಿಂದ ಕೃಷ್ಣನ ನೀತಿ ಬೇಕು, ಭೀಮನ ಬಲ ಬೇಕು, ಅರ್ಜುನ ಅವನು ಜಯದ ಸಂಕೇತ. ಆದ್ರಿಂದ ನಾವು 3 ಜನ ಹೋಗ್ತಾ ಇದ್ದೀವಿ. ಇನ್ನೂ ಒಂದು ಕಾರಣ ಇದೆ ಅರ್ಜುನನ್ ಕರ್ಕೊಂಡು ಹೋಗ್ಲಿಕ್ಕೆ ಕೃಷ್ಣ, ಅದು ಮತ್ತೆ ಅಜೇಯತಾ ತಥಾರ್ಜುನೇ, ಅದು ಕೃಷ್ಣನೇ ವರ ಕೊಟ್ಟಿದ್ದಾನಂತ. ಅರ್ಜುನ ನೀನಿದ್ದಲ್ಲಿ ಜಯ ಬರಲಿ ಅಂತ ವರ ಕೊಟ್ಟು ಬಿಟ್ಟಿದ್ದಾನೆ. ಆದ್ರಿಂದ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿ. ಹೀಗೆ ಅರ್ಜುನ ಜಯದ ಸಂಕೇತ. ನಾವು 3 ಜನ ಹೋಗ್ತೀವಿ. ಪ್ರಯಾಮಮಾಗಧಂ ರಿಪುಂ, ಜರಾಸಂಧನ ಯುದ್ಧ ಮಾಡ್ಲಿಕ್ಕೆ ಹೋಗ್ತೇವೆ. ಹನಿಷ್ಯೇವ ಮಾಗಧಂ ಹರೇ ಪುರೋನ ಸಂಶಯ. ಈ ಕೃಷ್ಣನ ಎದುರಿಗೆ ನಾನು ಜರಾಸಂಧನನ್ನು ಕೊಂದು ಅವನಿಗೆ ಅದನ್ನ ಆ ಪೂಜೆ ಅಂತ ಅರ್ಪಣೆ ಮಾಡ್ತೀನಿ. ಕೃಷ್ಣನ ಕರ್ಕೊಂಡು ಹೋದ್ದೆ ಅದು. ಇಲ್ದಿದ್ರೆ ಭೀಮ ಹೇಳ್ತಿದ್ದ, ಕೃಷ್ಣೇ ಆತಕ್ಕೆ ಮತ್ತೆ ನಾನೊಬ್ಬ ಹೋಗ್ಕೊಂಡು ಬರ್ತೀನಿ, ಅರ್ಜುನನೂ ಬೇಡ ಇವನು ಬೇಡ, ನಾನೊಬ್ಬ ಹೋಗ್ತೀನಿ ಅಂತ ಅನ್ಬೋದಾಗಿತ್ತು. ನಿಜವಾಗಿಯೂ ಯಾರಿಗಾದ್ರೂ ಸಂದೇಹ ಬರ್ತದೆ, ಜರಾಸಂಧನ ಕೊಲ್ಲಿಕ್ಕೆ ಭೀಮ ಒಬ್ಬ ಸಾಕಾಗಿತ್ತು. ಇವ್ರು 3 ಜನ ಹೋಗ್ಕೊಂಡು ಬಂದ್ರು ಅಂತಂದ್ರೆ ಆ ಕೀರ್ತಿ 3 ಜನರಿಗೆ ಹಂಚಿ ಹೋಗ್ತದೆ. ಭೀಮನಿಗೆ ಒಬ್ಬನಿಗೆ ಬರೋದಿಲ್ಲ. ಕೃಷ್ಣನ್ ಕರ್ಕೊಂಡು ಹೋದದ್ದು ಯಾಕೆ ಅಂತಂದ್ರೆ, ಭೀಮ ಅವನಿಗೆ ಕೃಷ್ಣ ಬರ್ಲಿ ಅಂತಲೇ ಇತ್ತು. ಅಕಸ್ಮಾತ್ ಎಲ್ಲಿಯಾದ್ರೂ ಕೆಳಗಾದಾಗ ಸಹಾಯ ಮಾಡ್ಲಿಕ್ಕಲ್ಲ. ಸುಗ್ರೀವ ಹೇಳಿದ್ದಕ್ಕೆ, ರಾಮ ನೀನು ಬಂದಿರು ನಾನೇ ಯುದ್ಧ ಮಾಡ್ತೀನಿ ಇಂದ.
ವಾಲಿ ಹತ್ರ ನಾನೇ ಯುದ್ಧ ಮಾಡ್ತೀನಿ, ಅಕಸ್ಮಾತ್ ನಾನು ಸೋಲೋ ಪ್ರಸಂಗ ಬಂದಾಗ ನೀನ್ ಬಾಣ ಬಿಟ್ಬಿಡು ಅಂತ. ಅಕಸ್ಮಾತ್ ಗೆದ್ರೆ ನನಗೆ ಇರ್ತದೆ ಕ್ರೆಡಿಟ್ ಅಂತ. ಭೀಮ ಅಂಥವನಲ್ಲ, ಕೃಷ್ಣ ಬರ್ಲಿ ಜೊತೆಗೆ. ಯಾಕೆ ಅಂತಂದ್ರೆ ಕೊಲ್ಲೋದು ನಾನೇ ಕೊಲ್ತೀನಿ, ನನ್ನ ಔರಸ ಬಲದಿಂದ ಕೊಲ್ತೇನೆ, ಅದನ್ನ ಪ್ರತ್ಯಕ್ಷವಾಗಿ ಕೃಷ್ಣನಿಗೆ ಪೂಜಾ ರೂಪವಾಗಿ ಸಮರ್ಪಣೆ ಮಾಡ್ತೇನೆ ಅಂತ ಅವನ ಭಾವನೆ. ಅದು ಎಲ್ಲೋ ಕೃಷ್ಣನ ಪರೋಕ್ಷದಲ್ಲಿ ಕೃಷ್ಣಾರ್ಪಣ ಮಸ್ತು ಅಂತ ಬಿಡೋದಕ್ಕಿಂತ ಕೃಷ್ಣನ್ ಕರ್ಕೊಂಡು ಹೋಗಿ ಜರಾಸಂಧನನ್ನು ವಧೆ ಮಾಡಿ ಅಲ್ಲಿಂದಲೇ ಕೃಷ್ಣ ಇದು ನಿನಗೆ ಅರ್ಪಿತ, ನಿನಗೆ ಪೂಜಾ ರೂಪವಾಗಿ ಮಾಡಿದ್ದೀನಿ ಅಂತ ಮಾಡಿಬಿಡ್ಬೇಕಲ್ಲ. ಅದಕ್ಕೆ ಆದ್ರಿಂದಲೇ ಹೇಳ್ತಾರೆ, ತಾವತ್ಯ ಯೋಜಿತೃಪ್ತ್ಯ ಕಿಮುವದ ಭಗವನ್ ರಾಜಸೂಯಾಶ್ವಮೇಧೆ. ರಾಜಸೂಯಾಗದಿಂದಲೂ ಕೂಡ ಕೃಷ್ಣನಿಗೆ ಅಷ್ಟು ಸಂತೋಷ ಆಗಿಲ್ಲ. ಜರಾಸಂಧನನ್ನ ವಧೆ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತ ಭೀಮ ಹೇಳಿದಾಗ ಆವಾಗ ಪರಮ ಪ್ರೀತಿ ಆಯ್ತಂತೆ. ಅದಕ್ಕೆ ಕೃಷ್ಣನ ಎದುರುಗಡೆ ನಾನು ಸಮರ್ಪಣೆ ಮಾಡ್ತೀನಿ. ಇತೀರಿತೇ ಮುನಾಹರಿರ್ಜಗಾದ ಧರ್ಮನಂದನಂ. ಇಷ್ಟು ಭೀಮ ಹೇಳಿದ ಮೇಲೆ ಮತ್ತೆ ಕೃಷ್ಣನು ಕೂಡ ಹೇಳ್ತಾನಂತೆ, ನಾವು 3 ಜನ ಹೋಗ್ತೇವೆ, ಭೀಮನೇ ಕೊಲ್ಲೋದು ಅದರಲ್ಲಿ ನಿಶ್ಚಿತ, ಅದರಲ್ಲಿ ಏನು ಅನುಮಾನ ಇಲ್ಲ. ನೀನೇನು ಹೆದರಬೇಡ, ನಾನು ಜರಾಸಂಧನನ್ನು ಕೊಂದಿಲ್ಲ ಅಂತ ನೀನು ಹೆದರಬೇಡ. ಮಯಾ ಹಿ ನೀತಿ ಹೇತುತಃ ಸ್ವಯಂ ನಹನ್ಯತೆ ರಿಪುಃ. ನಾನು ಯಾವುದೋ ಒಂದು ನೀತಿಗೋಸ್ಕರ ಬಿಟ್ಟಿದ್ದೀನಿ ಇಂದ. ನಂದೇನೋ ನೀತಿ ಬೇರೆ ಬೇರೆ ಇರ್ತದೆ, ನನ್ನ ಕೆಲಸ ನೋಡಿ ಯಾರೋ ಅಪಾರ್ಥ ಮಾಡ್ಕೊಬಿಡ್ರಿ, ಏನೇನೋ ಒಳಗುಟ್ಟಿರ್ತದೆ ಅಂತಾನೆ ಕೃಷ್ಣ. ಸ ಸರ್ವ ಸಂಶ್ರಯಾಗ್ರಣೀ ಮದಾಶ್ರಯೋತ್ತಮೇನತು ನಿಹನ್ಯತೆ ಯದಾ ತದಾ ಪ್ರಕಾಶಿತಂ ಹಿ ಮೇ ಬಲಂ. ನಾನು ಯಾಕೆ ಅವನನ್ನು ಕೊಂದಿಲ್ಲ ಅಂತಂದ್ರೆ, ಶಿವನೇ ಸರ್ವೋತ್ತಮ ಅಂತ ಹೇಳಿಕೊಂಡು ವಿಷ್ಣುವನ್ನ ನನ್ನನ್ನು ದ್ವೇಷ ಮಾಡ್ತಾ ಇದ್ದವನು ಜರಾಸಂಧ. ಆದ್ದರಿಂದ ನನ್ನ ಭಕ್ತಾಗ್ರೇಸರನಿಂದ ಅವನನ್ನು ಸಂಹಾರ ಮಾಡಿಸಿ ಬಿಟ್ರೆ ಅದು ನಂದೇ ಕೀರ್ತಿ ಆಗ್ತದೆ. ಆದ್ರಿಂದ ವೈಷ್ಣವಾಗ್ರಣಿ ಯಾರು ಭೀಮ, ಅವನಿಂದ ಸಂಹಾರ ಮಾಡಿಸ್ಬೇಕು ಅಂತಿದೆ. ನೀನೇನು ಚಿಂತೆ ಮಾಡಬೇಡ, ನಿನ್ನ 2 ಕಣ್ಣು ನಾನು ತಂದು ವಾಪಸ್ ಕೊಡ್ತೀನಿ ಅಂತಾನೆ. ನಿನ್ನ ಕಣ್ಣೇನು ಕಸ್ಕೊಂಡು ಹೋಗೋದಿಲ್ಲ, ಅಲ್ಲಿ ಬಲಿ ಕೊಟ್ಟು ಬರೋದಿಲ್ಲ, ನಿನ್ನ ಕಣ್ಣೆರಡು ತಂದು ನಿನಗೆ ತೋರಿಸ್ತೀನಿ ಅಂತಿಷ್ಟು ಚಮತ್ಕಾರವಾಗಿ ಹೇಳಿ ಅಲ್ಲಿಂದ ಈ 3 ಜನ ಸೇರಿ ಜರಾಸಂಧನ ವಧೆಗಾಗಿ ಮಗಧ ದೇಶಕ್ಕೆ ಹೋಗ್ತಾ ಇದ್ದಾರೆ. ಮಗಧ ದೇಶಕ್ಕೆ ಪ್ರವೇಶ ಮಾಡುವಾಗಲೇನೆ ಆ ದೇಶದ ಮಹಾದ್ವಾರದಿಂದ ಪ್ರವೇಶ ಮಾಡಲಿಲ್ಲ. ಆ ಮಗಧ ದೇಶಕ್ಕೆ ಒಂದು ದೊಡ್ಡ ಪ್ರಾಕಾರ ಗೋಡೆ ಕಟ್ಟಿದ್ನಂತೆ, ಅದನ್ನು ಒಡ್ಕೊಂಡು ಬಾಗಿಲಲ್ಲಿ ಹೋಗಬಾರದು ಅಂತ ಗೋಡೆ ಒಡೆದು ಅದ್ವಾರದಿಂದ ಪ್ರವೇಶ ಮಾಡಿದ್ರಂತೆ. ಯಾಕೆ ಅಂದ್ರೆ ಯಾವಾಗ್ಲೂ ಶತ್ರುಗಳ ಮನೆಗೆ ನೇರವಾಗಿ ದ್ವಾರದಿಂದ ಹೋಗಬಾರದು ಅಂತ. ಶತ್ರುಗಳ ಮನೆಗೆ ಹೋಗುವಾಗ ಅದ್ವಾರೇಣ ಪ್ರವೇಷ್ಟವ್ಯಂ ಅಂತ ನಿಯಮ. ಆದ್ರಿಂದಲೇ ಹನುಮಂತ ಲಂಕೆಗೆ ಹೋಗುವಾಗ ದ್ವಾರದಿಂದ ಹೋಗಲಿಲ್ಲ. ಪ್ರಾಕಾರಂ ಅಭಿಪುಪ್ಲುವೆ, ಆ ಕಾಂಪೌಂಡ್ ವಾಲ್ ಇತ್ತು, ಅದನ್ನು ಹಾರ್ಕೊಂಡು ಹೋದ್ನ. ಎಲ್ರೂ ತಿಳ್ಕೊಳ್ಳೋದು ಕಪಿಚೇಷ್ಟೆ, ಅದು ಬಾಗಿಲಲ್ಲಿ ಎಂದು ಹೋಗೋದು, ಅದು ಹಾಗೆ ಅಂತ ತಿಳ್ಕೊಂಡಿದ್ದಾರೆ. ಕಪಿಚೇಷ್ಟೆ ಅಲ್ಲ, ಅದು ಶಾಸ್ತ್ರದ ಆದೇಶ. ಶಾಸ್ತ್ರದಲ್ಲಿ ಹಾಗಿದೆ, ಶತ್ರುಗಳ ಮನೆಗೆ ದ್ವಾರದಿಂದ ಹೋಗಬಾರದು. ಅದಕ್ಕೆ ಇವರು 3 ಜನ ಮಗಧ ದೇಶಕ್ಕೆ ಹೋಗುವಾಗಲೇನೆ ಅದ್ವಾರದಿಂದ ಪ್ರವೇಶ ಮಾಡಿದ್ರು. ನೇರ ಅಲ್ಲಿಗೆ ಹೋಗ್ಲಿಲ್ಲ, ಅಲ್ಲೊಂದು ದೊಡ್ಡ ಪರ್ವತ ಇತ್ತಂತೆ, ಶಿವಲಿಂಗ ಪರ್ವತ ಅಂತ ಕರಿತಾ ಇದ್ರಂತೆ. ಲಿಂಗಾಕಾರದ ಪರ್ವತ, ಆ ಪರ್ವತವೇ ಲಿಂಗಾಕಾರದಲ್ಲಿ ಇತ್ತಂತೆ. ಅಂಥ ಲಿಂಗಾಕಾರದ ಪರ್ವತಕ್ಕೆ ಅವನು ಹೋಗಿ ದಿನಾ ನಮಸ್ಕಾರ ಮಾಡಿ ಜರಾಸಂಧ ಶಿವಲಿಂಗ ಪರ್ವತವನ್ನ ಪೂಜೆ ಮಾಡ್ತಿದ್ದಂತೆ. ತಾನೆ ಹೂವೆಲ್ಲ ಏರಿಸಿ ಪೂಜೆ ಮಾಡಿ ಬರ್ತಿದ್ದ. ಹೋಗಿ ಇವ್ರು 3 ಜನ ಕೈಯಿಂದ ದಬ್ಬಿ ಆ ಪರ್ವತ, ಲಿಂಗಾಕಾರದ ಪರ್ವತವನ್ನೇ ಕೆಡವಿಬಿಟ್ರು. ಅಂದ್ರೆ ಶಿವನ ವಿರೋಧಿಗಳು ಅಂತ ಭಾವಿಸಬಾರದು. ಕೃಷ್ಣನೂ ಶಿವನ ವಿರೋಧಿ ಅಲ್ಲ, ಭೀಮಸೇನ ದೇವರು ಶಿವನಿಗೆ ವಿರೋಧಿ ಅಲ್ಲ, ಅರ್ಜುನನೂ ಅಲ್ಲ. ಆದ್ರೂ ಹೋಗಿ ಆ ಪರ್ವತವನ್ನು, ಲಿಂಗಾಕಾರದ ಶಿವಲಿಂಗ ಪರ್ವತವನ್ನು ಕೆಡವಿದ್ರು. ಯಾಕೆ ಕೆಡವಿದ್ರು ಅಂತಂದ್ರೆ, ನಿನ್ ತಲೆನೂ ಹಿಂಗೆ ಕೆಡವುತ್ತೀವಿ ಅಂತ ತೋರಿಸಲಿಕ್ಕೆ ಕೆಡವಿದ್ರ. ಶಿವಲಿಂಗ ಪರ್ವತದ ಶಿಖರ ಕೆಡವಿದ ಹಾಗೆ ನಿನ್ ತಲೆ ಉರುಳಿಸ್ತೀವಿ ಅಂತ ತೋರಿಸೋದು ಹೆಂಗಾರ ಇರ್ಲಿ, ಶಿವಲಿಂಗ ಪರ್ವತಕ್ಕೆ ಹಾಗೆ ಮಾಡೋದೆ? ಶಿವ ಮಾನ್ಯ ಅಲ್ವೇ, ಮನೋಭಿಮಾನಿ ದೇವತೆ ಅಲ್ವೇ? ಶಿವಲಿಂಗ ಪರ್ವತವನ್ನು ಯಾಕೆ ಬೀಳಿಸಿದ್ರು ಅಂತಂದ್ರೆ, ಅವನು ಪೂಜೆ ಮಾಡ್ತಿದ್ದ, ಅದು ನ್ಯಾಯವಾಗಿ ಮೊದಲು ಶಿವಲಿಂಗ ಪರ್ವತ ಆಗಿತ್ತು, ಆ ಪರ್ವತದಲ್ಲಿ ಶಿವನ ಸನ್ನಿಧಾನ ಇತ್ತು. ಆಮೇಲೆ ಒಂದ್ಸಲ ಹೋಗಿಬಿಟ್ಟಿತ್ತಂತೆ. ಓದುದು ಅವನಿಗೆ ಗೊತ್ತಿಲ್ಲ, ಸನ್ನಿಧಾನ ಇದೆ ಅಂತ ಹಂಗೆ ಪೂಜೆ ಮಾಡ್ತಾ ಇದ್ದ. ಸನ್ನಿಧಾನ ಹೋಗಿದೆ, ಶಿವನ ಸನ್ನಿಧಾನ ಇಲ್ಲ ಅನ್ನೋದು ಇವ್ರಿಗೆ ಗೊತ್ತಿತ್ತು. ಆದ್ರಿಂದ ಹೋಗಿ ಆ ಪರ್ವತವನ್ನ ಕೆಡವಿದ್ರಂತೆ. ಸನ್ನಿಧಾನ ಇದ್ರು ಇವರು ಕೆಡವುತ್ತಿದ್ದಿಲ್ಲ. ಶಿವನ ಮೇಲೆ ಇವರಿಗೇನೋ ದ್ವೇಷ ಇಲ್ಲ, ಯಾರಿಗೂ ದ್ವೇಷ ಇಲ್ಲ. ಆದ್ರಿಂದ ಶಿವಲಿಂಗ ಪರ್ವತ ಕೆಡವಿದ್ರು ಅಂತಂದ ಕೂಡಲೇ ಭೀಮಾದಿಗಳು ಶಿವನ ವಿರೋಧಿಗಳು ಅಂತ ತಿಳ್ಕೊಳ್ಬಾರ್ದು. ದುರ್ವಾಸರ ಶಾಪದಿಂದ ಆ ಶಿವನ ಸನ್ನಿಧಾನ ಹೋಗಿತ್ತಂತ. ಜರಾಸಂಧನ ಶಿಷ್ಯರಿಬ್ರು ದುರ್ವಾಸರಿಗೇನೋ ಅವಹೇಳನ ಮಾಡಿದ್ರಂತೆ.
ಆವಾಗ ಜರಾಸಂಧ ಸುಮ್ಮನೆ ಕೂತ್ಕೊಂಡಿದ್ದ. ಅದಕ್ಕೆ ಶಾಪ ಕೊಟ್ಟಿದ್ರಂತೆ, ನಿನ್ನ ಪರ್ವತದಲ್ಲಿ, ಆ ಶಿವಲಿಂಗ ಪರ್ವತದಲ್ಲಿರೋ ಶಿವನ ಸನ್ನಿಧಾನನೇ ಹೋಗ್ಲಿ ಅಂತ. ಅದಕ್ಕೆ ಸನ್ನಿಧಾನ ಹೋಗಿತ್ತು. ಹೋದ್ರಿಂದ ಸನ್ನಿಧಾನ ಇಲ್ಲ ಅಂತಂದ್ಮೇಲೆ ಮತ್ತೇನ್ ಮಾಡೋದು, ತೆಗೆದುಹಾಕ್ಬಿಟ್ಟು ಆ ಶಿವಲಿಂಗ ಪರ್ವತವನ್ನ ಭೇದಿಸಿ ನಗರದ ಒಳಗೆ ಪ್ರವೇಶ ಮಾಡಿದ್ರು. ಅಲ್ಲೊಂದು 3 ದೊಡ್ಡ ನಗಾರಿ ಇಟ್ಟುಕೊಂಡಿದ್ನಂತ. ಆ ನಗಾರಿ ಹೊಡೆದ್ರೆ ಸಾಕು, ಅದರ ಧ್ವನಿಗೆ ಇವನಿಗೆ ಒಳ್ಳೆ ಪುಷ್ಟಿ ಬರ್ತಿತ್ತಂತ. ಆ ನಗಾರಿ ಹೊಡೆದಂಗೆಲ್ಲ ಇವನಿಗೆ ಉತ್ಸಾಹ, ಬಲ ಎಲ್ಲ ಅಭಿವೃದ್ಧಿ ಆಗ್ತಿತ್ತಂತ. ಅವನ ಕೀರ್ತಿಗೆ ಸಂಕೇತ ಆಗಿತ್ತಂತೆ ಆ ನಗಾರಿ ಹೊಡೆದ್ರೆ ಜರಾಸಂಧನ ಕೀರ್ತಿ ಅದು, ಅವನ ಶಾಸ್ತ್ರ ಅಂತ ಭಾವಿಸಿದ್ದಂತೆ ಆ ಧ್ವನಿಯನ್ನ. ಅಂಥ 3 ನಗಾರಿ, ಅದು ಒಬ್ಬ ಅಸುರನ ನಾಳದಿಂದ ತಯಾರು ಮಾಡಿದ್ದಂತೆ. ಒಬ್ಬ ಅಸುರನನ್ನು ಯುದ್ಧದಲ್ಲಿ ಕೊಂದು ಜರಾಸಂಧ ಅವನ ನಾಳದಿಂದ ಆ ನಗಾರಿ ತಯಾರಿಸಿದ್ದಂತೆ. ಅದನ್ನ ಕೈಲಿಂದ ಕುಟ್ಟಿ ಆ 3 ನಗಾರಿಯನ್ನು ಭೇದಿಸಿಬಿಟ್ಟ. ಅಂದ್ರೆ ನಿನ್ನ ಕೀರ್ತಿ ಹಾಳಾಗಿ ಹೋಯ್ತು ಅಂತ ಸಂಕೇತ. ನಿನ್ನ ಕೀರ್ತಿಯ ಸಂಕೇತವಾಗಿ 3 ನಗಾರಿ ಇಟ್ಟುಕೊಂಡಿದೆಯಲ್ಲ, ಅದರ ಧ್ವನಿಯಿಂದ ನಿನಗೆ ಪುಷ್ಟಿ ಬರ್ತದೆ ಅಂತ ಭಾವಿಸಿದೆಯಲ್ಲ, ಇನ್ನು ನಿನ್ನ ಪುಷ್ಟಿ ಹೋಯ್ತು, ನಿನ್ನ ಕೀರ್ತಿ ನಾಶವಾಯಿತು ಅಂತ ನಗಾರಿ ಒಡೆದು ಹಾಕಿದ್ರು. ಮತ್ತೆ ಜರಾಸಂಧನ ಮನೆಗೆ ಹೋಗ್ಬೇಕಲ್ಲ, ಅದ್ವಾರತಃ ಅಲ್ಲೂ ಕೂಡ ಮುಂದಿನ ಬಾಗಿಲಿಂದ ಹೋಗ್ಲಿಲ್ಲ, ಅದ್ವಾರದಿಂದ ಹಿತ್ತಲ ಬಾಗಿಲಿನಿಂದಲೇ ಹೋದ್ರಂತ. ಹಿಂದಿನ ಬಾಗಿಲಿನಿಂದ ಹೋಗಿ ಮೊದಲು ಅದಕ್ಕಿಂತ ಮುಂಚೆ ಅಂಗಡಿಗೆ ಹೋಗಿ ಬಲಾತ್ಕಾರ ಮಾಡಿ, ಅಲ್ಲಿ ಯಾವುದೋ ಅಂಗಡಿಯಲ್ಲಿ ಬಲಾತ್ಕಾರ ಮಾಡಿ ಒಂದಿಷ್ಟು ಹೂವಿನ ಮಾಲೆ ಅದನ್ನೆಲ್ಲ ತಗೊಂಡು ಹಾಕೊಂಡು ಬ್ರಾಹ್ಮಣ ವೇಷದಲ್ಲಿ ಹೋದ್ರಂತೆ. ಬ್ರಾಹ್ಮಣರ ವೇಷದಲ್ಲಿ 3 ಜನ ಬ್ರಾಹ್ಮಣರಾಗಿ ಬಿಟ್ರಂತೆ. ಬ್ರಾಹ್ಮಣ ವೇಷದಲ್ಲಿ ಹೋಗಿದ್ದಾರೆ. ಹಿಂದಿನ ಬಾಗಿಲಲ್ಲಿ ಹೋಗಿ ಭೋ ಅಂತ ಕೂಗಿದ್ರಂತೆ. ಆ ಧ್ವನಿ ನೋಡಿದ್ರೆ ಕ್ಷತ್ರಿಯರ ಧ್ವನಿ ಇದ್ದ ಹಾಗೆ ಇತ್ತು. ಸ್ವಲ್ಪ ಭೋ ಅಂತ ಕೂಗಿದ ಕೂಡಲೇ ಯಾರೋ ಹಿಂದಿನ ಬಾಗಿಲಲ್ಲಿ ಕರೀತಿದಾರಲ್ಲ ಅಂತ ಹಿತ್ತಲ ಬಾಗಿಲಿಗೆ ಬಂದು ನೋಡಿದ್ರೆ 3 ಜನ ಬ್ರಾಹ್ಮಣರು ನಿಂತಿದ್ದಾರೆ. ಭೋ ಅಂತ ಬೇರೆ ಗರ್ಜನೆ ಮಾಡಿದ್ದಾರೆ, ಅವಹೇಳನ ಮಾಡಿ. ಆಶ್ಚರ್ಯ ಆಯ್ತು, ಇಂಥ ಗರ್ಜನೆ ಮಾಡಿದ್ದಾರೆ, ಹಿತ್ತಲ ಬಾಗಿಲಲ್ಲಿ ಬಂದಿದ್ದಾರೆ 3 ಜನ ಬ್ರಾಹ್ಮಣರು, ಯಾರಿವರು ಅಂತ ಸ್ವಲ್ಪ ಪರೀಕ್ಷೆ ಮಾಡಿದ. ಮಹಾಬುದ್ಧಿವಂತ ಜರಾಸಂಧ, ಇವರು ಬ್ರಾಹ್ಮಣರಲ್ಲ, ವೇಷ ಹಾಕೊಂಡು ಬಂದ ಕ್ಷತ್ರಿಯರು ಅಂತ ಗೊತ್ತಾಗೋಯ್ತು. ಗೊತ್ತಾಗ್ಲಿಂತಲೇ ಮಾಡಿದ್ದು ಇವರು ಕೂಡ. ಮೇಲ್ನೋಟಕ್ಕೆ ಗೊತ್ತಾಗೋದು ಬೇಡ ಅಂತಲೇ ಇದ್ದಿಲ್ಲ. ಅದು ಕಾರಣ ಹೇಳ್ತಾರೆ ಮಧ್ವಾಚಾರ, ಆ ಕಾರಣ ಹೇಳ್ತಾರೆ. ಬ್ರಾಹ್ಮಣ ವೇಷದಲ್ಲಿ ಹೋದದ್ದು ಅವನಿಗೆ ಹೇಗೆ ಗೊತ್ತಾಯ್ತು ಅಂತಂದ್ರೆ, ಬ್ರಾಹ್ಮಣ ವೇಷ ಅಂದ್ರೆ ಸರಿಯಾದ ವೇಷ ಈ ರೀತಿ ಬ್ರಹ್ಮವಸ್ತ್ರ ಹಾಕೊಳ್ಬೇಕಂತ. ಬಲಭುಜ ಕಾಣಿಸುವ ಹಾಗೆ ಇರಬೇಕು, ಎಡಭುಜ ಮುಚ್ಚಬೇಕು. ಬ್ರಹ್ಮವಸ್ತ್ರ ಅಂತ ಇದಕ್ಕೆ ಹೆಸರು. ಈ ರೀತಿ ಬ್ರಹ್ಮವಸ್ತ್ರದಲ್ಲೇ ವಸ್ತ್ರವನ್ನು ಧಾರಣೆ ಮಾಡಬೇಕು. ಬ್ರಾಹ್ಮಣರು ಅಂದ್ರೆ ಅದೇ ರೀತಿ ವಸ್ತ್ರ ಹಾಕೊಂಡೇ ಹೋಗ್ಬೇಕು, ಕ್ರಮನೇ ಹಾಗೆ. ಬ್ರಾಹ್ಮಣರಿಗೆ ಕೆಲವು ನಿಯಮ ಇದೆ. ಮಡಿಯಲ್ಲಿ ಹೋಗ್ಬೇಕಾದ್ರೆ ನೀರು ಹಿಡ್ಕೊಂಡೇ ಹೋಗ್ಬೇಕು. ನೀರು ಹಿಡ್ಕೊಳ್ಳದೆ ಹೋದ್ರೆ ಮೈಲಿ ಆಗಿಬಿಡ್ತದೆ. ಬ್ರಹ್ಮವಸ್ತ್ರವನ್ನೇ ಧಾರಣೆ ಮಾಡ್ಕೊಂಡಿರಬೇಕು. ಬ್ರಹ್ಮವಸ್ತ್ರ ಧಾರಣೆ ಮಾಡ್ಕೊಂಡು ಹೋಗಿದ್ದಾರೆ. ಭೋ ಅಂತ ಗರ್ಜನೆ ಮಾಡಿದ್ದಕ್ಕೆ ಅವನು ಪರೀಕ್ಷೆ ಮಾಡಿದ. ಅರ್ಜುನನ ಬಲಗಡೆ ಭುಜದ ಮೇಲೆ ಸ್ವಲ್ಪ ಕಲೆ ಆಗಿತ್ತಂತ. ಅದು ಕ್ಷತ್ರಿಯರಿಗೆ ಆಗೋ ಕಲೆ. ಯಾಕೆ ಅಂದ್ರೆ ಹಗ್ಗ ಎಳೆದು ಇಲ್ಲಿ ತಾಗಿ ಅದು ಕಲೆ ಆಗಿಬಿಟ್ಟಿರ್ತದಂತೆ. ಅರ್ಜುನನ ಭುಜದಲ್ಲಿ ಆ ಕಲೆ ಇತ್ತು. ಅಷ್ಟು ಬಾಣ ಪ್ರಯೋಗ ಮಾಡಿದವನು ಧನುರ್ ವಿದ್ಯೆಯಲ್ಲಿ ಪಾರಂಗತ. ಆ ಜಾಕರ್ಕಶ ಅಂತ ಹಗ್ಗವನ್ನ ಎಳೆದಾಗ ಇಲ್ಲಿ ತನಕ ಎಳಿತಾರೆ. ಎಡಗೈಯಲ್ಲಿ ಧನುಸ್ಸನ್ನು ಹಿಡ್ಕೊಂಡು ಬಲಗೈಯಲ್ಲಿ ಹಗ್ಗ ಎಳಿಬೇಕು. ಎಳೆದಾಗ ಭುಜಕ್ಕೆ ತಾಗಿ ಅದು ಗಾಯಾಗಿ ಅದೊಂದು ಕಲೆ ಉಳ್ಕೊಂಡಿತ್ತಂತೆ. ಅದನ್ನು ನೋಡಿ ಕಂಡು ಹಿಡ್ಕೊಂಡ್ಬಿಟ್ಟ, ಇವನು ಕ್ಷತ್ರಿಯ, ಇವನ್ ಜೊತೆಗೆ ಬಂದವರು ಕ್ಷತ್ರಿಯರು ಅಂತ ಗೊತ್ತಾಯ್ತು. ತಾನ್ ವಿಪ್ರವೇಶಾನ್ ಸ ನಿಶಾಮ್ಯ ರಾಜ ಮಹಾಭುಜಾನ್ ಸ್ನಾತಕ ವೇಷಯುಕ್ತಾನ್. ಅದು ಸ್ನಾತಕ ವೇಷದಲ್ಲಿದ್ರಂತ. ಸ್ನಾತಕ ವೇಷ ಅಂತ ಒಂದು ಬೇರೆ ಇರ್ತದೆ. ವೇದಾಧ್ಯಯನ ಎಲ್ಲ ಮುಗಿಸಿ ಮದುವೆ ಮಾಡ್ಕೊಳ್ಳೋಕ್ ಮುಂಚೆ ಕಾಶಿ ಯಾತ್ರೆಗೆ ಅಂತ ಹೋಗ್ತಾರಲ್ಲ ಹೂಮಾಲೆ ಹಾಕೊಂಡು, ಅದು ಸ್ನಾತಕ ವೇಷ ಅಂತಾರ ಅದಕ್ಕೆ. ಆ ರೀತಿ ಸ್ನಾತಕ ವೇಷದಲ್ಲಿ ಬೇರೆ ಹೊರಟಿದ್ದಾರೆ. ದ್ವಿತೀಯ ವರ್ಣಾನ್ ಪ್ರವಿಚಿಂತ್ಯ ಬಾಹೂನ್ ಜಾಕರ್ಕಶಾನ್ ವೀಕ್ಷ ಬಭಾಷಯೇತಾನ್. ಆ ಬಲಗೈ ಭುಜ ನೋಡಿ ಇವರು ಕ್ಷತ್ರಿಯರು ಅಂತ ಗೊತ್ತಾಗಿ ಹೇಳ್ತಾರೆ. ಯಾರು ಹೇಳಿ ನೀವು ನಿಜವಾಗಿ? ಯಾಕೆ ಹಿಂದಿನ ಬಾಗಿಲಲ್ಲಿ ಬಂದ್ರಿ? ಯಾಕೆ ನನ್ನ ಪರ್ವತಲಿಂಗವನ್ನ ಒಡೆದ್ರಿ? ನಗಾರಿಗಳನ್ನ ಯಾಕೆ ಒಡೆದು ಹಾಕಿದ್ರಿ? ಹೋಗಿ ಆಕ್ರಮಣ ಮಾಡಿ ಹೂಮಾಲೆಗಳನ್ನೆಲ್ಲ ಯಾಕೆ ಹಾಕೊಂಡಿದ್ದೀರಿ? ನೀವು ನೋಡಿದ್ರೆ ಬ್ರಾಹ್ಮಣರ ವೇಷ ಕಾಣ್ತದೆ, ಬ್ರಾಹ್ಮಣರಲ್ಲ ನೀವು, ನಿಜವಾಗಿಯೂ ಹೇಳಿ ಯಾರು? ಕೃಷ್ಣ ಅಂದ, ನಾವು ಬ್ರಾಹ್ಮಣರ ಅಲ್ವೇ ಅಲ್ಲ ಅಂತಂದ. ಬ್ರಾಹ್ಮಣರ ಅಲ್ಲೇ ಅಲ್ಲ, ನಾವೆಲ್ಲ ಕ್ಷತ್ರಿಯರು, ನಾವು 3 ಮಂದಿ ಕ್ಷತ್ರಿಯರು. ನಾನು ಕ್ಷತ್ರಿಯ ಜಾತಿ, ಆದ್ರೆ ವೈಶ್ಯ ಧರ್ಮದಲ್ಲಿ ಇದ್ದೇನೆ ಅಂತಾನೆ. ಗೋಪಾಲಕನಾಗಿದ್ದೇನೆ ನಾನು, ಗೋಪರಿಪಾಲನೆ ಮಾಡ್ಕೊಂಡಿರುವವನು. ಇವರಿಬ್ರು ಕ್ಷತ್ರಿಯರೇ, ಕ್ಷತ್ರಿಯ ವೃತ್ತಿಯಲ್ಲೇ ಇರುವವರು. ಬ್ರಾಹ್ಮಣ ವೇಷದಲ್ಲಿ ಯಾಕೆ ಬಂದಿದ್ದೀ ಅಂತ ಕೇಳಬಹುದು ನೀನು. ನಾವು 3 ಮಂದಿ ನಿನ್ನ ಹತ್ರ ಯುದ್ಧ ಮಾಡಿ ನಿನ್ನನ್ನು ಪರಾಜಯಗೊಳಿಸಲಿಕ್ಕೆ ಬಂದಿದ್ದೀವಿ. ಕ್ಷತ್ರಿಯ ವೇಷದಲ್ಲಿ ಬರ್ಬೋದಿತ್ತಲ್ಲ.
ಬ್ರಾಹ್ಮಣ ವೇಷ ಯಾಕೆ ಹಾಕೊಂಡ್ರಿ ಅಂತಂದ್ರೆ, ಕ್ಷತ್ರಿಯ ವೇಷದಲ್ಲಿ ನಾವು ಬಂದಿದ್ರೆ ಕೈಯಲ್ಲಿ ಆಯುಧ ಹಿಡ್ಕೊಂಡು ಬರ್ಬೇಕಾಗಿತ್ತು ಅಂತ. ಕ್ಷತ್ರಿಯರು ಯಾವಾಗ್ಲೂ ಕೂಡ ಆಯುಧ ಇಲ್ಲದೆ ಹೋಗಬಾರ್ದಂತೆ, ಬ್ರಾಹ್ಮಣರು ನೀರಿಲ್ಲದೆ ಹೋಗಬಾರ್ದು ಅಂತಾರಲ್ಲ ಹಾಗೆ. ಬ್ರಾಹ್ಮಣರೆಲ್ಲಾದ್ರೂ ಹೋದ್ರೆ ನೀರು ಹಿಡ್ಕೊಂಡು ಹೋದ್ರೆ ಅವ್ರು ಮಡಿ, ಕ್ಷತ್ರಿಯರು ಆಯುಧ ಹಿಡ್ಕೊಂಡು ಹೋದ್ರೆ ಅವ್ರು ಮಡಿ, ಇಲ್ದಿದ್ರೆ ಮೇಲಿಗೆ ಆಗಿಬಿಡ್ತದೆ ಅವ್ರು. ನಾವು ಕ್ಷತ್ರಿಯರ ವೇಷದಲ್ಲೇ ಬಂದಿದ್ರೆ ಆಯುಧ ಹಿಡ್ಕೊಂಡು ಬರ್ಬೇಕಾಗಿತ್ತು. ನಿನ್ನ ಹತ್ರ ಆಯುಧ ಹಿಡ್ಕೊಂಡು ಬಂದ್ರೆ ನಿನಗೆ ಸ್ವಲ್ಪ ಮರ್ಯಾದೆ ಕೊಟ್ಟಾಗ ಆಗ್ತದೆ. ಜರಾಸಂಧ ನಿರಾಯುಧರಾಗಿ ಬಂದು ನಿನ್ನನ್ನು ಕೊಂದ್ರೆ ಅದು ನಿನಗೆ ತಕ್ಕ ಶಾಸ್ತಿ. ಆಯುಧ ಹಿಡ್ಕೊಂಡು ಬಂದ್ರೆ ನಿನಗೆ ಮರ್ಯಾದೆ ಕೊಟ್ಟ ಹಾಗೆ, ಆಯುಧದಿಂದ ಕೊಂದ್ರು ಅಂತ ಆಗ್ತದೆ. ಯಾವುದೋ ಚೂರಿ ಹಾಕಿದ್ರು ಅದು ಹಾಕಿದ್ರು, ಬಾಹುಬಲದಿಂದ ನಿನ್ನನ್ನು ಕೊಲ್ಲಬೇಕು ಅಂತ ನಾವು ಆಯುಧ ಹಿಡ್ಕೊಳ್ಳದೆ ಬಂದಿದ್ದೀವಿ. ಆಯುಧ ಹಿಡ್ಕೊಳ್ಳದೆ ಬರಬೇಕಾದ್ರೆ ಬ್ರಾಹ್ಮಣ ವೇಷನೇ ಸರಿ ಅಂತ ಹಾಕೊಂಡು ಬಂದಿದ್ದೀವಿ. ನಾವೇನು ಮುಚ್ಚುಮರೆ ಮಾಡಿ ಬಂದದ್ದಲ್ಲ ಅಂತಾನೆ ಕೃಷ್ಣ. ಸರಿಯಾಗಿ ಉತ್ತರ ಕೊಟ್ಟು ಇತಿ ಬ್ರುವಾಣಂ ಭಗವಾನ್ ವಾಚ. ಮತ್ತೆ ಹಿಂದಿನ ಬಾಗ್ಲಲ್ಲಿ ಯಾಕೆ ಬಂದ್ರಿ? ನೀ ಶತ್ರು, ಅದಕ್ಕೆ ಬಂದ್ವಿ ಅಂತಾನೆ. ನೀ ಶತ್ರು ಆಗಿದ್ದಿ, ಮಹಾದ್ವಾರದಲ್ಲಿ ಬರಬಾರ್ದು, ಅದಕ್ಕೆ ಅದ್ವಾರದಿಂದ ಪ್ರವೇಶ ಮಾಡಿದ್ದೀವಿ. ಯಾಕೆ ಶತ್ರು ಅಂತ ಕೇಳ್ತಾನೆ. ಇತ್ಯುಕ್ತ ವಾಕ್ಯಂ ಧೃಪತಿಂ ಜಗಾದ ಜನಾರ್ದನೋ ನೈವಹಿ ತಾದೃಶಾದ್ವಿಜಾಹ. ನಾವಂಥಿಂಥ ಬ್ರಾಹ್ಮಣರಲ್ಲ, ನಾನು ಕೃಷ್ಣ, ಇವರು ಭೀಮಾರ್ಜುನರು. ಈಗ ಹೇಳು, ನೀ ಶತ್ರು ಹೌದೋ ಅಲ್ವೋ? ಯಾಕೆಂದ್ರೆ ನಮ್ಮ ಬಂಧುಗಳನ್ನ ನೀನು ಒಂದು ಅವೈದಿಕವಾದ ಶೈವಯಾಗ ಅಂತ ಮಾಡಿ ಅದರಲ್ಲಿ ನರಮೇಧ ಯಾಗ ಮಾಡಬೇಕು ಅಂತ ಹೊರಟಿದ್ದಿ. ಆದ್ರಿಂದ ನಮಗೆ ಶತ್ರುವಾಗಿದ್ದಿ. ಮೊದಲು ನಮ್ಮ ಹತ್ರ ಯುದ್ಧ ಮಾಡು, ನಾವೇ ನಿನ್ನನ್ನ ನರಮೇಧ ಮಾಡಿಬಿಡ್ತೀವಿ ಅಂತ ಪಂಥಾಹ್ವಾನ ಕೊಡ್ತಾ ಇದ್ದಾನೆ ಶ್ರೀಕೃಷ್ಣ. ನಾರದರ ಮಾತಿನಂತೆ ಪಾಂಡುರಾಜನ ಶ್ರೇಯಸ್ಸಿಗಾಗಿ, ಉನ್ನತ ಸ್ಥಾನಕ್ಕಾಗಿ ಧರ್ಮರಾಜ ರಾಜಸೂಯ ಯಾಗ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾನೆ. ಕೃಷ್ಣನ್ನ ಹೇಳ್ಕಳಿಸಿದ. ಕೃಷ್ಣನೂ ಕೂಡ ಬಂದ. ಕೃಷ್ಣ ಬಂದು ಹೇಳ್ತಾನೆ, ರಾಜಸೂಯ ಯಾಗ ಅಂದ್ರೆ ಎಲ್ಲ ರಾಜರನ್ನ ಜಯಿಸ್ಬೇಕು. ಸೂಯ ಅಂತಂದ್ರೆ ಸೂದನ, ಜಯ ಅಂತರ್ಥ. ಎಲ್ಲ ರಾಜರನ್ನ ಗೆದ್ರೆ ಮಾತ್ರ ಅದು ರಾಜಸೂಯ ಯಾಗ. ಅದು ಇವರು ಮಾಡ್ಲಿಕ್ಕೆ ಹೊರಟದ್ದು ರಾಜಸೂಯ ಅಶ್ವಮೇಧ ಯಾಗ, ರಾಜಸೂಯ ಸಹಿತವಾದ ಅಶ್ವಮೇಧ. ಬರೇ ಅಶ್ವಮೇಧ ಯಾಗ ಮಾಡಿದವರಿದ್ದಾರೆ, ರಾಜಸೂಯ ಸಹಿತವಾದ ಅಶ್ವಮೇಧ ಯಾಗ ಮಾಡಬೇಕು. ಮಹಾಶ್ವಮೇಧ ಅಂತಾರೆ. ಬಹಳ ಉತ್ತಮವಾದ ರೀತಿಯಲ್ಲಿ ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ಹೊರಟಿದ್ರು, ರಾಜಸೂಯ ಸಹಿತವಾದ. ಜರಾಸಂಧನನ್ನ ಸಂಹಾರ ಮಾಡದ ಹೊರತು ಈ ಯಾಗ ನಡೆಯೋ ಹಾಗಿಲ್ಲ. ಎಲ್ಲ ರಾಜರನ್ನು ಜಯಿಸಬೇಕು. ಜರಾಸಂಧನನ್ನ ಜಯಿಸೋದು ಸಾಧ್ಯವಿಲ್ಲ, ಅವನನ್ನು ಕೊಲ್ಲೋದು ಸಾಧ್ಯವಿಲ್ಲ. ಬಹಳ ಕಠಿಣ ಅಂತಂದಾಗ ಭೀಮ ಉತ್ಸಾಹ ತೋರಿಸ್ತಾನೆ. ಕೃಷ್ಣನು ಕೂಡ ಭೀಮ, ಅರ್ಜುನ ಅವರಿಬ್ಬರನ್ನ ಕರ್ಕೊಂಡು ತಾನು ಮಗಧ ದೇಶಕ್ಕೆ ಬಂದಿದ್ದಾನೆ. ಅದ್ವಾರದಿಂದ, ಮಹಾದ್ವಾರದಿಂದ ಪ್ರವೇಶ ಮಾಡಲಿಲ್ಲ, ಅದ್ವಾರದಿಂದ ಪ್ರವೇಶ ಮಾಡಿದ. ಕ್ಷತ್ರಿಯ ವೇಷದಲ್ಲಿ ಬಂದರೆ ಆಯುಧ ಹಿಡ್ಕೊಂಡು ಬರಬೇಕಾಗ್ತದೆ. ಆಯುಧ ಹಿಡ್ಕೊಳ್ಳದೇನೆ ಬಂದು ನಿರಾಯುಧರಾಗಿ ಬಂದು ಜರಾಸಂಧನನ್ನ ಸಂಹಾರ ಮಾಡಬೇಕು. ಆವಾಗ ಜರಾಸಂಧನನ್ನ ತೃಣಪ್ರಾಯ ಮಾಡಿದ ಹಾಗೆ ಆಗ್ತದೆ. ಆಯುಧ ಹಿಡ್ಕೊಂಡು ಹೋಗಿ ಕೊಂದರೆ ಸ್ವಲ್ಪ ಮಹತ್ವ ಕೊಟ್ಟ ಹಾಗೆ. ಆದ್ದರಿಂದ ತೃಣಪ್ರಾಯನನ್ನಾಗಿ ಮಾಡಿ ಭೀಮನಿಂದ ಸಂಹಾರ ಮಾಡಿಸಬೇಕು. ಅದಕ್ಕಾಗಿ ಕೃಷ್ಣ ಬ್ರಾಹ್ಮಣ ವೇಷದಲ್ಲಿ, ಇವರ 3 ಜನರು ಕೂಡ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾರೆ. ಶತ್ರುಗಳು ಅವರ ಮನೆಗೆ ನೇರವಾಗಿ ಹೋಗಬಾರದು ಅಂತ ಅದ್ವಾರದಿಂದ ಪ್ರವೇಶ ಮಾಡಿದರು. ಅವನ ಕೀರ್ತಿ ಮತ್ತು ಶಾಸ್ತ್ರಕ್ಕೆ ಸಂಕೇತವಾಗಿದ್ದಂಥ 3 ನಗಾರಿಗಳನ್ನ ಒಡೆದುಹಾಕಿದರು. ಶಿವಲಿಂಗ ಪರ್ವತದ ಶಿಖರವನ್ನ ಕೆಡವಿ ಹಾಕಿದರು. ಶಿವನ ಸನ್ನಿಧಾನವೂ ಇದ್ದಿಲ್ಲ. ಮೇಲಾಗಿ ನಿನ್ನ ತಲೆಯನ್ನು ಕೆಡವುತ್ತೇವೆ ಅಂತ ತೋರಿಸಲಿಕ್ಕೆ, ಅದಕ್ಕೆ ಸಂಕೇತವಾಗಿ ಸನ್ನಿಧಾನ ಇಲ್ಲದೆ ಇರುವಂಥ ಆ ಶಿವಲಿಂಗ ಪರ್ವತದ ಶಿಖರವನ್ನ ಕೆಡವಿ ಹಾಕಿ ಅವರು ಒಳಗಡೆ ಪ್ರವೇಶ ಮಾಡಿದ್ರು. ಯಾರು ನೀವು ಅಂತ ಕೇಳಿದಾಗ ಹೇಳ್ತಾನೆ ಕೃಷ್ಣ, ನಿನ್ನ ಶತ್ರುಗಳು ನಾವು. ನೀನು ನಮ್ಮ ವಿವಾಹ ಬಂಧುಗಳನ್ನ ಶೈವಯಾಗದಲ್ಲಿ, ಒಂದು ಅವೈದಿಕವಾದ ಯಾಗದಲ್ಲಿ ಅವರನ್ನ ಬಲಿ ಕೊಡಬೇಕು ಅಂತ ಕೂಡಿ ಹಾಕಿದ್ದಿ. 22,000ಕ್ಕೆ ಮಿಗಿಲಾಗಿ ರಾಜರನ್ನ ಕೂಡಿ ಹಾಕಿದ್ದಾನೆ. ಅವರನ್ನೆಲ್ಲ ನೀನಾಗಿ ಬಿಡ್ತೀಯೋ ಅಥವಾ ನಾವು ಬಿಡಿಸ್ಕೊಳ್ಬೇಕು ಅಂತ ಕೇಳ್ತಾನೆ. ಯದ್ಬಾಂಧವಾನ್ನ ಪಿಶಿತಾಶಿ ಧರ್ಮತೋ ರೌದ್ರೇ ಮಖೇ ಕಲ್ಪಯಿತುಂ ಪಶುತ್ವೇ ಇಚ್ಛರೆ ವೇದಪಥಂ ವಿಹಾಯ ಸಂತ್ವಾಂ ಬಲಾತ್ ಶಾಸ್ತುಮಿಹಾಗತಾ ವಯಂ. ಎರಡೂ ಆಯ್ತು. ಜರಾಸಂಧನ ಬಂಧನದಲ್ಲಿದ್ದ ರಾಜರ ಕಡೆಯಿಂದ ಒಬ್ಬ ದೂತನೂ ಹೋಗಿ ಹೇಳಿದ್ದ ಕೃಷ್ಣನ ಹತ್ರ, ಏನಾದ್ರೂ ಮಾಡಿ ನಮ್ಮನ್ನ ಬಿಡಿಸು ಅಂತ. ಇದು ನೆಪವಂತು. ಜರಾಸಂಧನಿಂದ ಆ ರಾಜರನ್ನ ಬಿಡಿಸಲಿಕ್ಕೆ ಇದು ನೆಪ ಆಯ್ತು. ಜರಾಸಂಧನನ್ನ ವಧೆ ಮಾಡಿ ಆ ಕಡೆ ರಾಜಸೂಯಾಗ ಮಾಡಿಸಲಿಕ್ಕೂ ಆಯ್ತು. ಈ ರೀತಿ ಬಂದು ಕೇಳ್ತಾ ಇದ್ದಾನೆ ಕೃಷ್ಣ. ನರಮೇಧ ಮಾಡಬೇಕು ಅಂತ ನೀನು ಹೊರಟಿದ್ದಿ, ಅದು ಅವೈದಿಕವಾದಂಥ ಒಂದು ಕ್ರಿಯೆ. ಈ ಆಸುರಿ ಪ್ರವೃತ್ತಿಯಲ್ಲಿ ನೀನು ತೊಡಗಿದ್ದಿ, ಇದು ಸರಿಯಲ್ಲ.
ವಿಮೋಕ್ಷಯಾಮ ಸ್ವಜನಾನ್ ಯದಿ ತ್ವಂ ನಮೋಚಯಸ್ಯದ್ಯ ನಿಗೃಹ್ಯತ ತ್ವಾಂ ಮುಂಚಾಥವಾ ತಾನ್ ಅಭಿಯಾಹಿ ವಾಸ್ಮಾನ್ ರಣಾಯ ಮರ್ತುಂ ಕೃತನಿಶ್ಚಯೋತ್ರ. ಏನ್ ಬಿಡ್ತೀಯೋ ಇಲ್ಲೋ ಒಳ್ಳೆ ಮಾತಿನಲ್ಲಿಂದ ಬಿಡೋದಿಲ್ಲ ಅಂದವನು. ಹಾಗಾದ್ರೆ ಯುದ್ಧಕ್ಕೆ ತಯಾರಾಗು ಅಂತಾನೆ ಕೃಷ್ಣ. ಯುದ್ಧಕ್ಕೆ ತಯಾರಾಗ. ಅದು ಯುದ್ಧಕ್ಕೆ ಬರಬೇಕಾದ್ರೆ ಒಂದು ವಿಚಾರ ಮನೆಯಲ್ಲಿ ಹೇಳಿ ಬಾ ಅಂತಾನೆ. ಯಾಕೆ ಮತ್ತೆ ವಾಪಸ್ ಕಳಿಸೋದಿಲ್ಲ ನಿನ್ನನ್ನ ಅಂದ್ರು ಕೃಷ್ಣ. ವಾಪಸ್ ಹೋಗ್ಲಿಕ್ಕೆ ಬಿಡೋದಿಲ್ಲ. ಬಂದಿ ಅಂತಂದ್ರೆ ನಿನ್ ಕಥೆ ಮುಗಿತು ಅಂತಲೇ ಅರ್ಥ. ರಣಾಯ ಮರ್ತುಂ ಕೃತನಿಶ್ಚಯೋತ್ರ. ಏನೇನು ಮಾಡಬೇಕೋ ಎಲ್ಲ ನಿಶ್ಚಯ ಮಾಡಿಕೊಂಡು ಸಾಯ್ತೀನಿ ಅಂತಲೇ ನಿಶ್ಚಯ ಮಾಡಿಕೊಂಡು ಬಾ ನೀನು. ಮತ್ತೆ ನಿನಗೆ ಬಿಡುಗಡೆ ಆಗ್ಲಿಕ್ಕಿಲ್ಲ ನೋಡು ಅಂತಲೂ ಹೇಳಿ. ಇಷ್ಟು ಹೇಳಿದಾಗ ಸಿಟ್ಟು ಬಂತು. ಇತೀರಿತೋಸೌ ಮಗಧಾಧಿಪುರುಷ ಜಗಾದನಾಹಂ ಶಿವಯಾಗಯುಕ್ತಾನ್ ಮೋಕ್ಷೇ ಪಶೂನ್ ಯುಗಪದ್ವಾಕ್ರಮೇಣ ಯೋಚ್ಛೇ ಚ ಭೂಥಾಪಿ ಚ ಮೂಸಹಾಯಾನ್. ಎಷ್ಟು ದರ್ಪದ ಮಾತಾಡ್ತಾನೆ ಅಂದ್ರೆ, ನಾನು ಶೈವ ಯಾಗಕ್ಕೆ ಪಶುಗಳನ್ನಾಗಿ ಇವರನ್ನು ಬಲಿ ಕೊಡಬೇಕು ಅಂತ ಸಂಕಲ್ಪ ಮಾಡಿದ ಮೇಲೆ ಇವರನ್ನು ಬಿಡೋ ಪ್ರಶ್ನೆನೇ ಇಲ್ಲ ಅಂದ್ಬಿಟ್ಟು. ಶಿವಯಾಗಕ್ಕೆ ಅಂತ ಇವುಗಳನ್ನು ಪಶುಗಳನ್ನು ಮಾಡಿದಾಗ ಹೇಗೆ ಬಿಟ್ಟೇನೆ ನಾನು? ಅದು ಅರ್ಪಣೆ ಆಗಿ ಹೋಗಿದೆ ಇವರು. ಆದ್ರಿಂದ ಇವರನ್ನು ಬಿಡೋದಿಲ್ಲ. ಯುದ್ಧಕ್ಕೆ ಬೇಕಾದ್ರೆ ತಯಾರಾಗ್ತೇನೆ. ಅದು ನೀವು 3 ಜನ ಒಟ್ಟಿಗೆ ಬರೋದಾದ್ರೆ ಒಟ್ಟಿಗೆ ಯುದ್ಧ ಮಾಡ್ಲಿಕ್ಕೂ ತಯಾರಿದ್ದೀನಿ. ಒಬ್ಬೊಬ್ರು ಬಂದು ಯುದ್ಧ ಮಾಡೋದಾದ್ರೆ ಒಬ್ಬೊಬ್ರ ಜೊತೆಗೂ ಯುದ್ಧ ಮಾಡ್ತೇನೆ. ಅಥವಾ ನೀವೇ ಹೋಗಿ ಸೈನಿಕರನ್ನ ಕರ್ಕೊಂಡು ಬರೋದಾದ್ರೆ ಅದಕ್ಕೂ ಸಿದ್ಧನಿದ್ದೇನೆ. ಆಯುಧ ಹಿಡ್ಕೊಂಡು ಬಂದ್ರೂ ಸಿದ್ಧ, ನಿರಾಯುಧನಾಗಿ ಯುದ್ಧ ಮಾಡು ಅಂದ್ರೂ ಸಿದ್ಧ. ಆಯುಧ ಹಿಡ್ಕೊಳ್ಳೋದಾದ್ರೂ ಕೂಡ ನಿಮಗೆ ಯಾವ ಆಯುಧ ಇಷ್ಟವೋ ಅದನ್ನೇ ಹಿಡ್ಕೊಂಡು ಬನ್ನಿ, ನನಗೆ ಯಾವುದು ಹೇಳ್ತೀರೋ ಅದನ್ನೇ ಹಿಡ್ಕೊಂಡು ಬಂದು ನಾನು ಯುದ್ಧ ಮಾಡ್ತೇನೆ. ಏಕೋಪಿ ವಾ ಸಕಲೈರ್ಯೋಚ್ಛೆ. ನಾನು ಒಬ್ಬನೇ ಯುದ್ಧ ಮಾಡಬೇಕು ಅಂತಂದ್ರೆ ನಾನೊಬ್ಬನೇ ಮಾಡ್ತೀನಿ. ನನಗೂ ಸೈನ್ಯ ತಗೊಂಡು ಬನ್ನಿ ಅಂತ ಹೇಳಿದ್ರೆ ಸೈನ್ಯ ತಗೊಂಡು ಬಂದು ಯುದ್ಧ ಮಾಡ್ತೇನೆ. ಹಾಗೆ ಬೇಕಾದ್ರೆ ಹಾಗಾಗಬಹುದು ಅಂತ ಇಷ್ಟು ದರ್ಪದ ಮಾತಾಡಿದ. ಇದೇ ಮಾತನ್ನ ಕೃಷ್ಣ ಅವನಿಗೆ ತಿರುಗಿಸ್ತ. ಇತ್ಯುಕ್ತವಂತಮವದತ್ ಅಜಿತೋರು ಬಲೋ ಹರಿಹಿ ಏಕೇಕಮೇಕೋ ವಾಸ್ಮಾಸು ಸಸೈನ್ಯೋ ವಾರಣೇ ನೃಪ. ಅದು ನಿನಗೇ ಬಿಟ್ಟದ್ದು. ನೀನು ಬೇಕಾದ್ರೆ ಸೈನ್ಯ ಸಹಿತನಾಗಿ ಬೇಕಾದ್ರೆ ಬಾ, ಸೈನ್ಯ ಇಲ್ಲದೆ ಒಬ್ಬನು ಬೇಕಾದ್ರೆ ಬಾ, ಎಲ್ರನ್ನು ಕರ್ಕೊಂಡು ಬಾ. ಅಥವಾ ನಮ್ಮಲ್ಲಿ ಎಲ್ಲರ ಜೊತೆಗೆ ಯುದ್ಧ ಮಾಡ್ತೀನಿ ಅಂತಂದ್ರೂ ಪರವಾಗಿಲ್ಲ. ಯಾರಾದ್ರೂ ಒಬ್ಬರೇ ಯುದ್ಧ ಮಾಡೋದಾದ್ರೂ ಅದಕ್ಕೂ ನಾವು ಸಿದ್ಧರಿದ್ದೇವೆ. 3 ಪೈಕಿ ಯಾರನ್ನ ನೀನು ಆರಿಸ್ಕೊಳ್ತೀಯೋ ಅವ್ರನ್ನ ನಾನು ಯುದ್ಧಕ್ಕೆ ಕಳಿಸ್ತೇನೆ. ಯಾರು ಬೇಕಾದ್ರೂ ಆಗಬಹುದು. ಆಯುಧ ಹಿಡ್ಕೊ ಅಂದ್ರೆ ಹಿಡ್ಕೋತೀವಿ, ಬೇಡ ಅಂದ್ರೆ ಬಿಡ್ತೀವಿ. ನೀನ್ ಹೇಳಿದ ಆಯುಧನೇ ಬೇಕಾದ್ರೆ ಹಿಡ್ಕೊಳ್ಳಿಕ್ ತಯಾರಿದ್ದೇವೆ. ಇಷ್ಟೆಲ್ಲ ಕೃಷ್ಣನು ಕೂಡ ಅದೇ ಮಾತು ಹೇಳಿ, ನೋಡಿ ಇವಾಗ ನಿನಗೇ ಬಿಟ್ಟದ್ದು, ಯಾವ ರೀತಿ ಯುದ್ಧಕ್ಕೆ ಬರ್ತೀಯೋ ಬಾ ಅಂದಾಗ ಅವನು ವಿಚಾರ ಮಾಡಿದ, ಯಾರನ್ನು ಕರೆಯೋದು ಅಂತ ವಿಚಾರ ಮಾಡಿ. ನಿರಾಯುಧೇನ ಭೀಮೇನ ಸಮಾಶ್ವಾನೆ ಕೃತೇಮಿತಂ ಧರ್ಮಂ ಯಶಶ್ಚ ಭೀಮಶ್ಚ ವರ್ಧಯಾಮಾಸ ಕೇಶವ. ಇವರು ಕೂಡ ಆಯುಧ ಹಿಡ್ಕೊಳ್ಳದೆ ಬಂದಿದ್ರು. ನಿರಾಯುಧನಾಗಿ ಭೀಮ ಕೊಲ್ಲಿ ಅಂತ ಕೃಷ್ಣನಿಗೆ ಅಭಿಪ್ರಾಯ ಇತ್ತು. ಯಾರನ್ನ ಕರಿ ಅಂತಂದಾಗ ಜರಾಸಂಧ ದರ್ಪದಿಂದ ಮತ್ತೆ ಹೇಳ್ತಾ ಇದ್ದಾನೆ, ಈ ಅರ್ಜುನ ಅವನೇ ಪರಿಚಯ ಮಾಡಿಸಿಬಿಟ್ಟಿದ್ದ ಕೃಷ್ಣ. ಇವನು ಅರ್ಜುನ, ಇವನು ಭೀಮ, ನಾನು ಕೃಷ್ಣ ಅಂತ ಹೇಳ್ಕೊಂಡಿದ್ದ. ಇವನು ಅರ್ಜುನ, ಇವನ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ, ಇವನನ್ನು ಕರೆಯೋದಿಲ್ಲ. ಯಾಕೆ ಅಂದ್ರೆ ಇವನು ಬಾಲಕ, ನನ್ನ ಎದುರುಗಡೆ ಅಂದ್ಬಿಟ್ಟು. ಬಾಲಕ ಇವನು ಅಂತಾನೆ. ಈ ಹುಡುಗನ ಜೊತೆಗೆ ನಾನೇನು ಯುದ್ಧ ಮಾಡಿ? ವಿವಾಹಶ್ಚ ಸಮಯೋರೇವ ಶೋಭತೆ ಅಂತಂದಂಗೆ ಜಗಳ ಆಡೋದಾದ್ರೆ, ವಿವಾಹ ಮಾಡೋದಾದ್ರೆ ಸಮಾನ ಮಟ್ಟದವರು ಮಾಡ್ಬೇಕು. ಇವನು ಬಾಲಕ ನನ್ನ ಎದುರುಗಡೆ ಅಂತ. ಏನು ಬಾಲಕ? ಎಷ್ಟೋ ಬಾಲಕರು ಆಗೋಗಿದ್ರು ಇವನಿಗೆ, ಇನ್ನೇನು ಬಾಲಕ? 55 ವರ್ಷ ಆವಾಗ ಅರ್ಜುನನಿಗೆ. ಜರಾಸಂಧನ ಹತ್ರ ಇವರು 3 ಜನ ಯುದ್ಧಕ್ಕೆ ಅಂತ ಬಂದಾಗ ಅರ್ಜುನನಿಗೆ 55 ವರ್ಷ ಆಗಿತ್ತು. ಇದಕ್ಕೆ ಹೋಗೇ 20 ವರ್ಷ ಆಗೋಗಿತ್ತು. 55 ವರ್ಷದ ಅರ್ಜುನ ಇವನಂತಾನೆ ಜರಾಸಂಧ, ಇವನು ಬಾಲಕ, ಇವನ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ ಅಂತ. ಬಾಲಯೇವ ಮತೋ ಮಮ. ಯಾಕೆ? ಪಂಚಾಶದಬ್ದೋದ್ಯ 55 ವರ್ಷದವನಾದರೂ ಕೂಡ ಅಯಮೇವಂಚ ಬಾಲವತ್ ಅಬಲತ್ವಾದ್ ಯುವಾಪೇಶಃ ಬಾಲಯೇವ ಮತೋ ಮಮ. ಇವನಿಗೇನೂ ಬಲ ಇಲ್ಲ, ನಿರ್ವೀರ್ಯನಾದ್ರಿಂದ ಸಣ್ಣ ಹುಡುಗರಿದ್ದ ಹಾಗೆ ಲೆಕ್ಕ. ಆದ್ರಿಂದ ಇವನ ಜೊತೆಗೆ ಯುದ್ಧ ಮಾಡೋದಿಲ್ಲ ಅಂತಂತ. ಇಷ್ಟೊಂದಾಗ ಸುಮ್ಮನಿರ್ಬೇಕ ಅರ್ಜುನ? ಸುಮ್ಮನೆ ಇದ್ದಾನೆ. ಏನೋ ನನ್ನನ್ನು ಬಾಲ ಅಂತೀಯ, ಬಾ ನೋಡ್ರನ್ನ ತೋರಿಸ್ತೀನಿ, ನನ್ನ ಬಲ ಅಂತ ಹೇಳಲಿಲ್ಲ. ಹೆದರ್ಕೊಂಡು ಬಿಟ್ಟಿದ್ದ ಅರ್ಜುನ. ಆ ಜರಾಸಂಧನ್ ನೋಡೇ ಹೆದರಿದ್ದ. ಪುಣ್ಯಕ್ಕೆ ಏನನ್ನ ಅಲ್ಲಿ ಬಿಟ್ಬಿಟ್ನಲ್ಲ ಅಂತ ಅನಿಸ್ಬಿಟ್ಟಿದ್ದ. ಬಾಲ ಅಂದ್ರೂ ಪರವಾಗಿಲ್ಲ, ಯುವ ಅಂದ್ರೂ ಪರವಾಗಿಲ್ಲ, ಬಿಟ್ನಲ್ಲ ಸಾಕು ಅಂತ ಆಗಿತ್ತು. ಅದಕ್ಕೋಸ್ಕರನೇ ಕೃಷ್ಣ ಅರ್ಜುನನ್ ಕರ್ಕೊಂಡು ಬಂದಿದ್ದಂತೆ. ಅರ್ಜುನನ್ ಯಾಕೆ ಕರ್ಕೊಂಡು ಬಂದಿದ್ದ ಅಂತಂದ್ರೆ, ನಾನು ಮಹಾಪರಾಕ್ರಮಿ ಅಂತ ಅನ್ನೋದು ಅವನಿಗೆ ಸ್ವಲ್ಪ ಇತ್ತು. ಭೀಮನಿಗೂ ಅರ್ಜುನನಿಗೂ ಕಂಪೇರ್ ಮಾಡಿ ತೋರಿಸ್ಬೇಕು, ಯಾರು ಹೇಗಿದ್ದಾರೆ ಅನ್ನೋದು ತೋರಿಸ್ಬೇಕಾಗಿತ್ತು. ಆದ್ದರಿಂದ ಅರ್ಜುನನ್ ಕರ್ಕೊಂಡು ಬಂದಿದ್ದ.
ಇಷ್ಟಂದಾಗ್ಲೂ ಕೂಡ ಅವನು ಏನು ಮಾತಾಡದೇ ಇದ್ನಲ್ಲ. ಆವಾಗ ಅರ್ಜುನ ಅವನಿಗೂ ಕೂಡ ಸ್ವಲ್ಪ ಅಧೈರ್ಯ ಅನ್ನೋದಿತ್ತು ಅನ್ನೋದು ಗೊತ್ತಾಗ್ಲಿ, ಅವನಿಗೂ ಕೂಡ ಸ್ವಲ್ಪ ತನ್ನ ಅರಿವಾಗ್ಲಿ ಅನ್ನೋ ದೃಷ್ಟಿಯಿಂದ ಅರ್ಜುನನ್ನು ಕರ್ಕೊಂಡು ಬಂದೆ. ಜರಾಸಂಧನ ಎದುರುಗಡೆ ಭೀಮ ಎಷ್ಟು ಧೈರ್ಯವಾಗಿ ನಿಂತಿದ್ದ, ಆ ರೀತಿ ನಿಲ್ಲುವ ಚೈತನ್ಯ ಅರ್ಜುನನಿಗೂ ಕೂಡ ಇದ್ದಿಲ್ಲ. ಅಂದ ಮೇಲೆ ಭೀಮನ ಬಲ ಎಷ್ಟು, ಭೀಮನ ಧೈರ್ಯ ಎಷ್ಟು ಅಂತ ಅನ್ನೋದು ಜಗತ್ತಿಗೆ ಗೊತ್ತಾಗ್ತದೆ. ಇಂಥ ಪರಾಕ್ರಮಿಯಾದ ಅರ್ಜುನನ್ನೇ ಹೆದರಿಕೊಂಡು ಸುಮ್ಮನೆ ಕೂತಾಗ ಭೀಮ ಹೋಗಿ ಅವನನ್ನು ಸದೆ ಬಡದ ಅಂತಂದ್ರೆ ಭೀಮನ ಮಹತ್ವ ಗೊತ್ತಾಗಬೇಕು ಅಂತ ಹೇಳಿ ಅರ್ಜುನನ ಜೊತೆ ಕರ್ಕೊಂಡು ಬಂದೆ. ಇತ್ಯುಕ್ತೋಪ್ಯರ್ಜುನೋ ನಾಹ ಕುರುತರ್ಹಿ ಪರೀಕ್ಷಣಂ ಬಾಹುಭ್ಯಾಂ ಧನುಷಾ ಚೇತಿ ಶಂಕಮಾನಃ ಪರಾಜಯಂ. ಅವನಿಗೆ ಅನುಮಾನ ಇತ್ತು, ನಾನು ಎಲ್ಲಿ ಸೋತು ಬಿಡ್ತೀನೋ ಏನೋ. ಆಮೇಲೆ ನೋಡ್ರು, ಹಾಗಾದ್ರೆ ನನ್ನನ್ನು ಬಾಲ ಅಂತೀಯ, ಬಾ ಯುದ್ಧಕ್ಕೆ ಅಂತ ಕರೆದು ಬಿಟ್ರೆ ಅಕಸ್ಮಾತ್ ಸೋತ್ರೆ ಬಾಹು ಯುದ್ಧದಲ್ಲಿಯೂ ಸೋಲಬಹುದು, ಧನುರ್ವಿದ್ಯೆಯಲ್ಲೂ ಬಿಲ್ಲಿನ ಯುದ್ಧದಲ್ಲಿಯೂ ಕೂಡ ಸೋಲಬಹುದು ಅನ್ನುವಂಥ ಶಂಕ ಅರ್ಜುನನಿಗಿತ್ತು. ಅಥೋ ಭೀಮೇ ಬಲಾಧಿಕ್ಯಂ ಸುಪ್ರಸಿದ್ಧಮಭೂನ್ಮಹತ್. ಅರ್ಜುನ ಮತ್ತು ಭೀಮನಿಗೆ ಅವರನ್ನು ತುಲನಾ ಮಾಡಿದಾಗ ಭೀಮ ಅಧಿಕ ಬಲಶಾಲಿ, ಮಹಾಧೈರ್ಯಶಾಲಿ, ಪರಾಕ್ರಮಶಾಲಿ ಅಂತ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು. ಅರ್ಜುನನಿಗಿಂತ ಭೀಮ ಮಿಗಿಲಾದವನು ಅನ್ನೋದು ಗೊತ್ತಾಗಬೇಕು. ಜೀವೋತ್ತಮತ್ವ ಪ್ರಸಿದ್ಧಿ ಆಗಬೇಕು. ವಾಯುದೇವರ ಜೀವೋತ್ತಮತ್ವ, ವಾಯುದೇವರೇ ಭೀಮ, ಇಂದ್ರನಿಗಿಂತಲೂ ಇಂದ್ರಾವತಾರಿಯಾದ ಅರ್ಜುನನಿಗಿಂತಲೂ ಕೂಡ ಭೀಮ ಮಿಗಿಲಾದವನು ಅಂತ ಗೊತ್ತಾಗ್ಲಿಕ್ಕೋಸ್ಕರವಾಗಿ ಅರ್ಜುನನ್ನ ಕರ್ಕೊಂಡು ಬಂದಿದ್ದ. ಏತದರ್ಥಂ ಹಿ ಕೃಷ್ಣೇನ ಸಹ ನೀತ ಸ ಫಲ್ಗುನಃ ಜಾನನ್ ಕೃಷ್ಣೇ ಬಲಂ ಘೋರಂ. ಹೀಗೇಳಿ ಅರ್ಜುನನ್ನ ಬಿಟ್ಟುಬಿಟ್ಟ. ಇನ್ನು ಕೃಷ್ಣನ್ ಕರಿಬಹುದು, ಕೃಷ್ಣನನ್ನು ಕರೀಲಿಕ್ಕೆ ಅವನಿಗೆ ಹೆದರಿಕೆ. ಯಾರಿಗೆ? ಜರಾಸಂಧನಿಗೆ ಹೆದರಿಕೆ. ಯಾಕೆ ಅಂದ್ರೆ ಈಗಾಗಲೇ ಮಥುರಾ ಪಟ್ಟಣದ ಮೇಲೆ ಆಕ್ರಮಣ ಮಾಡಿ ಬೇಕಾದಷ್ಟು ಏಟು ತಿಂದಿದ್ದಾನೆ. ಅವನಿಗೆ ಗೊತ್ತು ಏಟು ತಿಂದಿದ್ದಾನೆ, ಗೊತ್ತು ಇವನು ಸಾಧಾರಣ ಅಲ್ಲ ಶ್ರೀಕೃಷ್ಣ ಅನ್ನೋದು ಗೊತ್ತಿತ್ತು. ಆದರೂ ಕೂಡ ಅಲ್ಲಿ ನೆಪ ಹೇಳಿದ್ದೇನು ಅಂತಂದ್ರೆ ಕೃಷ್ಣ ನಿನ್ ಜೊತೆ ಯುದ್ಧ ಮಾಡೋದಿಲ್ಲ. ಯಾಕೆ ಅಂದ್ರೆ ನೀನೊಬ್ಬ ಗೋಪ ಅಂದ. ಗೋಪ ಅನ್ನೋದು ನೆಪ ಅಷ್ಟೇನೆ, ವಾಸ್ತವ ಅಲ್ಲ. ಇವನು ಗೋಪ ಏನು? ಗೋಪ ಕ್ಷತ್ರಿಯನಾಗಿ ಹುಟ್ಟಿದ್ದಾನೆ ಕೃಷ್ಣ, ಗೋಪ ಏನಲ್ಲ. ಇವನು ಹುಟ್ಟಿದ್ದು ಕ್ಷತ್ರಿಯ ಜಾತಿಯಲ್ಲಿ, ಆದ್ರೆ ಗೋಜೀವಿ ಆಗಿದ್ದ ಅಷ್ಟೇ. ಯಾಕೆಂದ್ರೆ ವಸುದೇವನಿಗೆ ಹಾಗೆ ಶಾಪ ಇತ್ತು, ಕ್ಷತ್ರೇಶು ಗೋಜೀವನಕೋ ಭವೇತಿ ಅಂತ ಬ್ರಹ್ಮದೇವರ ಶಾಪ ಇತ್ತು. ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟು ವೈಶ್ಯವೃತ್ತಿಯನ್ನು ಅವಲಂಬಿಸುವಂತ. ಆದ್ರಿಂದ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿ ವಸುದೇವ ಗೋಪಾಲಕ ವೃತ್ತಿಯನ್ನು ಅವಲಂಬಿಸಿಕೊಂಡಿದ್ದ ಅಷ್ಟೇ. ಆದ್ರಿಂದ ಕೃಷ್ಣನೂ ಕೂಡ ಮತ್ತೆ ಸಂಸ್ಕಾರ ಮಾಡುವಾಗಲೂ ಕೂಡ ಅವನಿಗೆ ಕ್ಷತ್ರಿಯ ಯೋಗ್ಯ ಸಂಸ್ಕಾರವನ್ನೇ ಮಾಡಿದಾರಂತೆ ಕೃಷ್ಣನಿಗೆ. ಮಧ್ವಾಚಾರ್ಯದನ್ನು ಹೇಳ್ತಾರೆ. ಈಗ ಕರ್ಣನೂ ಕೂಡ ಕ್ಷತ್ರಿಯನಾಗಿ ಹುಟ್ಟಿದ್ದು, ಸೂರ್ಯನಿಗೆ ಕುಂತಿಯಲ್ಲಿ ಹುಟ್ಟಿದ ಅಂತಂದ್ರೆ ಕ್ಷತ್ರಿಯನೇ. ಆದರೆ ಕರ್ಣನನ್ನ ಸೂತ ಅಂತ ಹಾಗೆ ಪರಿಗಣಿಸಿಬಿಟ್ರು. ಯಾಕೆ ಅಂತಂದ್ರೆ ಅವನಿಗೆ ಸಂಸ್ಕಾರ ಆದದ್ದು ಸೂತ ಸಂಸ್ಕಾರವೇ ಹೊರತು ಕ್ಷತ್ರಿಯ ಸಂಸ್ಕಾರ ಆಗಿದ್ದಿಲ್ಲ. ಕೃಷ್ಣನಿಗೆ ಮಾತ್ರ ಹಾಗಲ್ಲ. ಚಕ್ರೆ ಕ್ಷತ್ರಿಯ ಯೋಗ್ಯಾನ್ ಸಂಸ್ಕಾರಾನ್ ಕೃಷ್ಣ ರೋಹಿಣಿ ಸೂನ್ವೋಹೋ ಅಂತಾರಾಚಾರ. ಗರ್ಗಾಚಾರ ಬಂದು ಚಕ್ರೆ ಕ್ಷತ್ರಿಯ ಯೋಗ್ಯಾನ್ ಸಂಸ್ಕಾರಾನ್ ಕೃಷ್ಣ ರೋಹಿಣಿ ಸೂನ್ವೋಹೋ, ಕೃಷ್ಣ ಮತ್ತು ಬಲರಾಮರಿಗೆ ಕ್ಷತ್ರಿಯರಿಗೆ ಮಾಡಬೇಕಾದ ಸಂಸ್ಕಾರವನ್ನೇ ಮಾಡಿದ್ರು ಅಂತ. ಆದರೂ ಗೊಲ್ಲರ ಮಧ್ಯದಲ್ಲಿದ್ದರಿಂದ ಅವನು ಗೋಪಾಲಕ ಅಂತ ಪ್ರಸಿದ್ಧಿಯಾಗಿ ಹೋಗಿತ್ತು. ಅದನ್ನೇ ನಪ ಮಾಡಿಕೊಂಡು ಜರಾಸಂಧ ಹೇಳ್ತಾನೆ, ಕುತ್ಸಯನ್ ಗೋಪಯಿತಿ ತಂ ಭಯಾನ್ನೈ ವಾಕ್ವಯತ್ ಪ್ರಭಂ. ಒಳಗೊಳಗೆ ಹೆದರಿಕೆ, ಬಾಯಲ್ಲಿ ತೋರಿಸಿ ಆಡಿದ್ದು ಮಾತ್ರ ನೀನೊಬ್ಬ ಗೋಪ, ನಾನು ಕ್ಷತ್ರಿಯರ ಜೊತೆಗೆ ಯುದ್ಧ ಮಾಡುವವನೇ ಹೊರತು ಗೊಲ್ಲರ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ, ನೀನೊಬ್ಬ ಗೊಲ್ಲರ ಜಾತಿಯವನು, ನಾನು ಹೇಗೆ ಯುದ್ಧ ಮಾಡಲಿ ಅಂತ ಕೃಷ್ಣನನ್ನ ಹಾಗೆ ಅಂದ್ಬಿಟ್ಟ. ನಿಜವಾಗಿ ಒಳಗೇನಿತ್ತು ಅಂತಂದ್ರೆ ಕೃಷ್ಣನನ್ನೇನಾದ್ರೂ ಕರೆದು ಬಿಟ್ರೆ ಈ ಸಲ ಕೊಂದೇ ಬಿಡ್ತಾ. ಇಷ್ಟು ಸಲಕ್ಕೆ ಬಿಟ್ಟಿದ್ದಾನೆ, ಈ ಸಲ ಕೊಲ್ಲೋದು ನಿಶ್ಚಿತ ಅಂತ ಅವನಿಗಿತ್ತು. ತಸ್ಮಾತ್ತಂ ನಾಕ್ವಯಾಮಾಸ ವಾಸುದೇವಂ ಸಮಾಗಧ. ಆದ್ರಿಂದ ಜರಾಸಂಧ ಕೃಷ್ಣನನ್ನು ಕರೆಯೋ ಸಾಹಸ ಮಾಡಲಿಲ್ಲ. ಇನ್ನು ಅರ್ಜುನನ್ನ ಕರೆದು ಅವನನ್ನು ಕೊಂದು ಬಿಟ್ಟಿದ್ರೆ ಬಾಲಿಶ ಅಂತ, ಬಾಲಕ ಅಂತ ಹೇಳಿ ಅರ್ಜುನನ್ನು ಬಿಟ್ಟ. ಒಂದು ವೇಳೆ ಕರೆದು ಹೇಗಿದ್ರು ಕೃಷ್ಣ ಹೇಳಿದಾನಲ್ಲ, ಯಾರ ಜೊತೆಗೆ ಬೇಕಾದ್ರೆ ಯುದ್ಧ ಮಾಡು, ಒಬ್ಬರ ಜೊತೆಗೆ ಬೇಕಾದ್ರೆ ನಾವು ಯಾರನ್ನ ಬೇಕಾದ್ರೆ ಕಳಿಸ್ತೇವೆ ಅಂತ. ಅರ್ಜುನನ್ನೇ ಕರೆದು ಯುದ್ಧ ಮಾಡಿಬಿಡಬಹುದಾಗಿತ್ತಲ್ಲ, ಬಾಲಕ ಅಂತ ಬಿಟ್ಟೆ ಯಾಕೆ? ಅವಮಾನ ಏನೋ ಮಾಡಿದ, ಇವನು ಸುಮ್ಮನೆ ಇದ್ದ. ಭೀಮನ ಯಾರನ್ನಾದ್ರೂ ಒಬ್ಬರನ್ನ ಬೇಕಾದ್ರೆ ಕರಿ ಅಂತಂದಾಗ ಅರ್ಜುನನ್ನ ಯುದ್ಧ ಮಾಡಿ ಅವನನ್ನು ಸೋಲಿಸಿ ಬಿಟ್ಟಿದ್ರೆ ಆಗ್ತಿತ್ತು. ಇಲ್ಲಿ ಸ್ವಲ್ಪ ಜರಾಸಂಧ ಪೆಚ್ಚಾದನೇನೋ ಅಂತ ಅನಿಸ್ತದೆ. ಯಾಕೆ ಯುದ್ಧದ ನಿಯಮವೇ ಆಗಿತ್ತು, ಒಬ್ಬ ಕರಿ ಯಾರನ್ನಾದ್ರೂ ಬೇಕಾದ್ರೆ ಅಂತ ಅಂದ್ಬಿಟ್ಟಿದ್ದ ಕೃಷ್ಣ. ಅರ್ಜುನನ್ನು ಕರೆದು ಬಿಟ್ಟಿದ್ರೆ ಆಗ್ತಿತ್ತು. ಆದರೆ ಆಚಾರ್ಯ ಹೇಳ್ತಾರೆ,
ಅರ್ಜುನೇತು ಜಿತೆ ಕೃಷ್ಣ ಭೀಮೌ ಮಾಂ ನಿಹನಿಷ್ಯತಃ. ಅರ್ಜುನನ್ ಯುದ್ಧಕ್ಕೆ ಕರೆದು ಅವನನ್ನೇನೋ ಸೋಲಿಸಿ ಬಿಡಬಹುದು, ಆದ್ರೆ ಕೃಷ್ಣ ಭೀಮ ಮತ್ತೆ ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಅದು ಹೆದರಿಕೆ ಇತ್ತಂತ. ಅರ್ಜುನನ್ ಸೋಲಿಸಿದ್ರೆ ಇವರು ಬಿಡ್ತಾರೇನೋ, ಅದಕ್ಕೆ ಪ್ರಾಯಶಃ ಇವರು ಬಂದಿರಬಹುದು. ಇಲ್ದಿದ್ರೆ ಅರ್ಜುನನ್ನೊಬ್ಬನ್ನೇ ಕಳಿಸಿ ಬಿಡ್ತಿದ್ರೋ ಏನೋ. ಅಕಸ್ಮಾತ್ ಅರ್ಜುನ ಸೋತ್ರ ಅವನನ್ನು ಸದೆ ಬಡಿಯೋಣ ಅಂತಲೇ ಇವರು ಬಂದಿದ್ದಾರೆ ಅಂತ ಕಾಣುತ್ತೆ. ತ್ರಯಾಣಾಂ ದುರ್ಬಲಾಶ್ವಾನಾನ್ ನಶ್ಯೇತ್ ಕೀರ್ತಿಶ್ಚಮೇ ಧ್ರುವಂ. ಇನ್ನೊಂದು ವಿಚಾರ ಮಾಡಿದ, ಯಾರನ್ನು ಬೇಕಾದ್ರೆ ಕರಿ ಅಂತಂದಾಗ ಅರ್ಜುನನ್ನು ಕರೆದ್ರೆ ನನ್ನ ಕೀರ್ತಿನೂ ಹಾಳಾಗ್ತದೆ. ಹೋಗಿ ಹೋಗಿ ಆ ದುರ್ಬಲನನ್ನು ಕರೆದ, ಭೀಮನನ್ನು ಕರೆಯೋ ತಾಕತ್ತು ಅವನಿಗಿದ್ದಿಲ್ಲ ಅಂತ ಹಂಗೆ ಜನ ಆಡ್ಕೋತಾರ ಆಮೇಲೆ. ಆದ್ರಿಂದ ಅರ್ಜುನನ್ ಕರೆದ್ರೆ ಅವನನ್ನ ಸೋಲಿಸಿದ್ರೆ ತಾನು ಸಾಯೋದು ನಿಶ್ಚಿತ. ಭೀಮಕೃಷ್ಣ ಕೊಂದು ಹಾಕಿಬಿಡ್ತಾರೆ, ಕೀರ್ತಿ ಬೇರೆ ಹೋಗ್ತದೆ ದುರ್ಬಲನನ್ನು ಕರೆದ ಅಂತ. ಆದ್ರಿಂದ ಬೇಡ, ಭೀಮನ್ ಕರೆಯೋಣ ಅಂತ ತೀರ್ಮಾನ ಮಾಡ್ಕೊಂಡ್ರು. ಭೀಮನ್ ಕರೆದ್ರೆ ಸಾಯ್ತಾನಲ್ಲ ಅಂತಂದ್ರೆ ಸತ್ತರೆ ಕೀರ್ತಿ ಅವನು ಅಂದುಕೊಂಡದ್ದು. ಭೀಮನ್ ಕೈಯಿಂದ ಸತ್ತರೆ ಕೀರ್ತಿ. ಕಥಂಚಿತ್ ಜೀವಿತಂ ಮೇಷ್ಯಾತ್. ಅಕಸ್ಮಾತ್ ಬದುಕಿದ್ರು ಬದುಕಬಹುದು, ಅವನಿಗೂ ನಿರ್ಧಾರ ಇಲ್ಲ, ಬದುಕಿದ್ರು ಬದುಕಬಹುದು. ಅಕಸ್ಮಾತ್ ಸತ್ತೆ ಅಂತಂದ್ರೆ ಅಪಕೀರ್ತಿ ಅಂತೂ ಬರೋದಿಲ್ಲ. ಭೀಮನನ್ನು ಕರೆದ ಅಂತ ಕೀರ್ತಿ ಆದ್ರೂ ಬರ್ತದೆ. ಯಾರು ಭೀಮನ ಜೊತೆಗೆ ಹೋರಾಡಿದ ಅಂತಂದ್ರೆ ಮಹಾಕೀರ್ತಿ. ಇಷ್ಟು ನಿರ್ಧಾರ ಮಾಡಿ ಬರ್ತೀನಿ ತಡಿ ಅಂತ ಹೇಳಿ ಅವ್ರನ್ನಲ್ಲೇ ನಿಲ್ಲಿಸಿ ಒಳಗಡೆ ಹೋದ್ನಂತ. ಯಾಕೆ ಒಳಗಡೆ ಹೋದ ಅಂತಂದ್ರೆ ಸಹದೇವನಿಗೆ ಪಟ್ಟಾಭಿಷೇಕ ಮಾಡೇ ಬಂದ್ಬಿಡೋಣ ಅಂತ ಹೋಗಿದ್ದ. ಸಹದೇವ ಅಂದ್ರೆ ಅವನ ಮಗನಿಗೆ ಪಟ್ಟ ಕಟ್ಟೇ ಹೋಗೋಣ, ವಾಪಸ್ ಬರ್ತೀನೋ ಇಲ್ಲೋ ಅಂತ ಅವನಿಗೆ ಡೌಟ್. ಮೊದಲೇ ಕೃಷ್ಣ ಅಂದಿದ್ದ, ಮೊದಲು ಏನೇನ್ ಮಾಡಬೇಕು ಎಲ್ಲಾ ವ್ಯವಸ್ಥೆ ಮಾಡಿ ಹೇಳಿ ಬಂದ್ಬಿಡು ಅಂತ ಅಂದಿದ್ದ. ಅದಕ್ಕೆ ಇವ್ರನ್ನ ಹೊರಗಡೆ ಬಿಟ್ಟು ಹೋಗಿ ಒಳಗಡೆ ತನ್ನ ಮಗ, ಅವನ ಹೆಸರು ಸಹದೇವ ಅಂತ, ಜರಾಸಂಧನ ಮಗ. ಆ ಸಹದೇವ ಅನ್ನುವಂಥ ಮಗ ಅವನು ಪತ್ರತಾಪ ಅನ್ನುವ ರುದ್ರ, ಪತ್ರತಾಪಾಖ್ಯ ಏಕಾದಶ ರುದ್ರರಲ್ಲಿ ಒಬ್ಬ, ಅವನ ಅವತಾರ. ಆ ಸಹದೇವ ಅನ್ನುವಂಥ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಅವನನ್ನ ರಾಜಪದವಿಯಲ್ಲಿ ಕೂಡಿಸಿ ಆಮೇಲೆ ತಾನು ಹೊರಗೆ ಬಂದಂತೆ. ಬರುವಾಗ ಒಂದು ಎರಡು ಗದೆ ಹಿಡ್ಕೊಂಡು ಬಂದಂತೆ. ಯಾಕೆಂದ್ರೆ ಕೃಷ್ಣ ಅಂದಿದ್ದ, ನಿರಾಯುಧರಾಗಿ ಬೇಕಾದ್ರೂ ನಾವು ಯುದ್ಧ ಮಾಡ್ಲಿಕ್ಕೆ ತಯಾರು, ಸಾಯುಧರಾಗಿಯೂ ಯುದ್ಧ ಮಾಡ್ಲಿಕ್ಕೆ ಸಿದ್ಧ, ನೀನ್ ಯಾವ ಆಯುಧ ಹೇಳ್ತೀಯೋ ಅದಕ್ಕೆ ಸಿದ್ಧ ಅಂತಂದಿದ್ದ. ಆದ್ರಿಂದ ಜರಾಸಂಧ ಏನು ಮಾಡಿದ, ತನ್ನದೇ ಎರಡು ಗದೆಯನ್ನು ತಗೊಂಡು ಬಂದಂತೆ. ಭೀಮನಿಗೊಂದು ಗದೆ ಕೊಡೋದು, ತಾನೊಂದು ಹಿಡ್ಕೊಂಡು ಗದಾ ಯುದ್ಧ ಮಾಡೋಣ ಅಂತ ಜರಾಸಂಧ ಎರಡು ಗದೆ ತಗೊಂಡು ಬಂದ. ಗದಾ ಯುದ್ಧ ಯಾಕೆ ಮಾಡಿದ ಅಂದ್ರೆ ಬಾಹುಯುದ್ಧ ಮಾಡಿಬಿಟ್ರೆ ನಾನು ಸಾಯೋದು ನಿಶ್ಚಿತ ಅಂತ ಆಗಿತ್ತು ಅವನಿಗೆ. ಬಾಹುಯುದ್ಧ ಮಾಡಿಬಿಟ್ರೆ ಭೀಮನಿಗೆ ಬಾಹುಬಲ ಚೆನ್ನಾಗಿದೆ, ತನ್ನನ್ನು ಕೊಂದೇ ಬಿಡ್ತಾನೆ. ಗದಾ ವಿದ್ಯೆಯಲ್ಲಿ ನಾನು ಸ್ವಲ್ಪ ಶ್ರೇಷ್ಠ ಅಂತ ಅವನಿಗೆ ಭ್ರಾಂತಿ ಇತ್ತು. ಗದಾ ಯುದ್ಧದಲ್ಲಿ ನನಗೆ ಚೆನ್ನಾಗಿ ತರಬೇತಿ ಇದೆ, ಅದರಿಂದ ಗದಾ ಯುದ್ಧ ಮಾಡಿದ್ರೆ ಗೆದ್ದು ಬಿಡ್ತೇನೆ. ಹೇಗಿದ್ರೂ ಆಯುಧ ಹಿಡ್ಕೊಂಡು ಬರ್ಬಹುದು, ಬಿಟ್ಟು ಬರ್ಬಹುದು ಅಂತ ಹೇಳಿದಾರಲ್ಲ, ಗದಾ ಯುದ್ಧನೇ ಮಾಡಿದ್ರಾಯ್ತು ಅಂತ ನಿರಾಯುಧನಾಗಿ ಯಾಕೆ ಮಾಡಬೇಕು ಅಂತ ಗದಾ ಯುದ್ಧಕ್ಕೆ ಸಿದ್ಧನಾಗಿ ಬಂದ. ಭೀಮನು ಕೂಡ ಆ ಗದೆ ಅವನಿಗೋಸ್ಕರ ತಗೊಂಡಂತ. ಗದಾ ಯುದ್ಧಕ್ಕೆ ಅಂತ ಅವನು ಹೇಳಿದ್ರಿಂದ ಅವನಿಗೋಸ್ಕರ ಅವನದೇ ಒಂದು ಗದೆಯನ್ನ ಇಸ್ಕೊಂಡ. ಇಬ್ರು ಗದಾ ಯುದ್ಧಕ್ಕೆ ಸಿದ್ಧರಾಗಿ ಊರ್ ಹೊರಗೆ ಹೋದ್ರಂತೆ. ಇಲ್ಲಿ ಬಯಲು ಜಾಗಕ್ಕೆ ಹೋಗೋಣ ಅಂತ ಊರ್ ಹೊರಗೆ ಬಂದ್ರು. ಕೃಷ್ಣ ಅರ್ಜುನರೂ ಬಂದ್ರು. ಕೃಷ್ಣ ಮತ್ತು ಅರ್ಜುನರ ಎದುರುಗಡೆ ಅವರಿಬ್ಬರ ಗದಾ ಯುದ್ಧ ಪ್ರಾರಂಭ ಆಯ್ತು. ಗದಾ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮೊದಲು ಭೀಮಸೇನ ದೇವರು ಎಲ್ಲಿ ಹೋದ್ರು ಅವ್ರದ್ದೊಂದು ಪದ್ಧತಿ, ಮೊದಲು ವಾಗ್ಯುದ್ಧ ಮಾಡೋಣ ಅಂತಾರ. ಬರೇ ಬಾಹುಬಲ ಅಂತ ತಿಳ್ಕೋಬೇಡ, ವಾಗ್ಯುದ್ಧಕ್ಕೆ ಸಿದ್ಧನಾಗು ಅಂತ ಹೇಳಿ ವಾಗ್ಯುದ್ಧ ಮಾಡಿ, ಚರ್ಚೆ ಮಾಡಿ, ವಾದ ಮಾಡಿ, ಅದರಲ್ಲಿ ಹರಿಸರ್ವೋತ್ತಮತ್ವ ಸ್ಥಾಪನೆ ಮಾಡಿ ಆಮೇಲೆ ಬಾಹುಯುದ್ಧಕ್ಕೆ ಇಳಿದ್ರು. ಇದೇ ಜರಾಸಂಧನ ಹತ್ರ ಹಿಂದೊಮ್ಮೆ ವಾಗ್ಯುದ್ಧ ಮಾಡಿದ್ದಾರೆ. ಕಾಶಿರಾಜನ ಮಗಳು ಕಾಳಿ ಸ್ವಯಂವರಾದಾಗ, ಕಾಳಿದೇವಿ ಅಂತಂದ್ರೆ ಕಾಶಿರಾಜನ ಮಗಳು ಭಾರತೀಯ ಅವತಾರ ಆದ್ರಿಂದ ಆ ಸ್ವಯಂವರದಲ್ಲಿ ಕಾಳಿದೇವಿ ಭೀಮನಿಗೆ ಮಾಲೆ ಹಾಕಿದಾಗ ಜರಾಸಂಧ ಯುದ್ಧಕ್ಕೆ ಕರೀತಾನೆ ಭೀಮನ. ಆಗ ಮೊದಲು ವಾಗ್ಯುದ್ಧ ಮಾಡಿ ಹರಿಸರ್ವೋತ್ತಮತ್ವ ಸ್ಥಾಪನೆ ಮಾಡಿ ಆಮೇಲೆ ಬಾಹುಯುದ್ಧ ಮಾಡಿದ ಅಂತ ಉಂಟು. ಇಲ್ಲಿಯೂ ಕೂಡ ವಾಚಾ ಜಯತ್ತಂ ಪ್ರಥಮಂ ಮೃಕೋದರ ಶಿವಾಶ್ರಯಂ ವಿಷ್ಣು ಗುಣ ಪ್ರಕಾಶಯ ತಥೋ ಗದಾಭ್ಯಾಮಭಿಪೇತತುಸ್ತೌ ವಿಚಿತ್ರ ಮಾರ್ಗಾನಪಿ ದರ್ಶಯಂತೌ. ವಾಚಾಜಯತ್ತಂ ಪ್ರಥಮಂ ಮೃಕೋದರ, ಮೊದಲು ಮಾತಿನಿಂದ ವಿಷ್ಣು ಗುಣ ಪ್ರಕಾಶನ, ಶ್ರೀಹರಿ ಗುಣಪೂರ್ಣ, ವಿಷ್ಣುವೇ ಅನಂತ ಗುಣ ಪರಿಪೂರ್ಣ ಸರ್ವೋತ್ತಮ ಅಂತ ಸಾಧನೆ ಮಾಡಿ ಅವನನ್ನ ವಾಗ್ಯುದ್ಧದಲ್ಲಿ ಸೋಲಿಸಿ ಆಮೇಲೆ ಗದಾ ಯುದ್ಧ ಪ್ರಾರಂಭ ಮಾಡಿದ್ರು. ಗದಾ ಯುದ್ಧ ಮಾಡುವಾಗ ಇಬ್ಬರ ಗದೆಗಳು ಕೂಡ ಪುಡಿ ಪುಡಿ ಆಗಿ ಹೋಯ್ತಂತ. ಇವರ ಮೈ ಅಂಥ ಕಲ್ಲಿನ ದೇಹ ಅಂತ. ಭೀಮಸೇನ ದೇವರದ್ದು ಅಷ್ಟೇನೆ, ಜರಾಸಂಧಂದು ಕಠಿಣವಾದ ದೇಹ ಆಗಿತ್ತಂತ. ಆದ್ರಿಂದ ಎರಡೂ ಗದೆಗಳು ಕೂಡ ಪರಸ್ಪರ ಇವರ ಮೈ ಮೇಲೆ ಹೊಡ್ಕೊಂಡಾಗ ಎರಡೂ ಗದೆ ಪುಡಿ ಪುಡಿ ಆಗಿ ಹೋದಂತೆ. ಗದೆ ಪುಡಿ ಆಗ್ಬೇಕು, ಆ ಗದೆನೇ ಪುಡಿ ಆಗ್ಬೇಕಾದ್ರೆ
ಮೈ ಎಂಥ ಮೈ ಅಂತ ಯೋಚನೆ ಮಾಡಿ. ಜರಾಸಂಧಂದು ಹಾಗೆ ಇತ್ತು, ಭೀಮಂದು ಹಾಗೆ ಇತ್ತು. ತಯೋರ್ಗದೆ ತೇ ಶನಿ ಸನ್ನಿಕಾಶೆ ಚೂರ್ಣೀಕೃತೆ ದೇಹ ಮಹಾದ್ರಢಿಮ್ನ ಅನ್ಯೋನ್ಯಯೋರ್ ವಕ್ಷಸಿ ಪಾತಿತೆ ಋಷ ಯಥಾಶ್ಮನೋ ಪಾಂಸುಪಿಂಡೌ ಸುಮುಕ್ತೌ. ಕಲ್ಲಿನ ಮೇಲೆ ಮುಸುಗಿನ ಒಂದು ಹೆಂಟೆಯನ್ನ ಒಗೆದರೆ ಹೇಗೆ ಪುಡಿ ಆಗ್ತದೋ ಆ ರೀತಿ ಪರಸ್ಪರ ಎದೆ ಹೊಡ್ಕೊಂಡ್ರಂತೆ. ಅಂಥ ಗಟ್ಟಿ ಎದೆ. ಎರಡೂ ಗದೆಗಳು ಪುಡಿ ಪುಡಿ ಆದಾಗ ಮುಷ್ಟಿಯುದ್ಧ ಅನಿವಾರ್ಯ ಆಯಿತು. ಮುಷ್ಟಿಯುದ್ಧ, ಬಾಹುಯುದ್ಧ ಮಾಡಲೇಬೇಕಾಯ್ತು. ಪಾಪ ಜರಾಸಂಧ ಯೋಚನೆ ಮಾಡಿದ್ದ, ಬಾಹುಯುದ್ಧ ಮಾಡಿಬಿಟ್ರೆ ನಾ ಸೋಲ್ತೇನೋ ಏನೋ ಅಂತ ಅಂದ್ಕೊಂಡಿದ್ದ. ಆದರೆ ಬಾಹುಯುದ್ಧವೇ ಅನಿವಾರ್ಯ ಆಯಿತು. ಸಂಚೂರ್ಣಿತ ಗದೌ ವೀರೌ ಜಘ್ನತುರ್ ಮುಷ್ಟಿಭಿರ್ಮಿತ. ಪರಸ್ಪರ ಮುಷ್ಟಿಯಿಂದ ಹೊಡೆದಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಒಂದೊಂದು ಮುಷ್ಟಿ ಪ್ರಹಾರ ಪರಸ್ಪರ ಮಾಡಿಕೊಂಡಾಗ ಬ್ರಹ್ಮಾಂಡವೇ ಸ್ಫೋಟ ಆದ್ರೆ ಏನು ಶಬ್ದ ಬರಬೇಕು, ಅಂಥ ಶಬ್ದ ಬರ್ತಿತ್ತಂತೆ. ಬ್ರಹ್ಮಾಂಡ ಸ್ಫೋಟ ಸಂಕಾಶೈ ಯಥಾ ಕೇಶವ ಕೈಟಭೌ. ಹಿಂದೆ ಕೈಟಭ ಅನ್ನುವಂಥ ಒಬ್ಬ ಅಸುರ ಮತ್ತು ಕೃಷ್ಣ ಇದೇ ರೀತಿ ಯುದ್ಧ ಮಾಡಿಕೊಂಡಾಗ ಆ ಶಬ್ದ ಬರ್ತಿತ್ತಂತೆ. ಹಾಗೆ ಭೀಮ ಜರಾಸಂಧರ ಯುದ್ಧ ನಡೀತು. ಮುಷ್ಟಿ ಯುದ್ಧ ಮಾಡಿಕೊಂಡ್ರೆ ಚಚಾಲ ಪೃಥ್ವೀ ಗಿರಯಶ್ಚ ಚೂರ್ಣಿತಾ ಕುಲಾಚಲಾಶ್ಚೇಲುರಲಂ ವಿಚಿಕ್ಷುಭು ಸಮಸ್ತ ವಾರಾಂಪತಯಸ್ಸುರಾಸುರ ವಿರಿಂಚ ಶರ್ವಾದಯ ಆಸದನ್ನಭಃ. ಇಡೀ ಪ್ರಪಂಚದಲ್ಲಿ ಅದ್ಭುತವಾದಂತಹ ಯುದ್ಧ. ಇವರು ಯುದ್ಧ ಮಾಡಿದ್ದಕ್ಕೆ ಭೂಕಂಪ ಆಗ್ತಿತ್ತಂತೆ. ಆ ರೀತಿ ಓಡಾಡಿದ್ದಾರೆ. ಅಂಥ ಹೆಜ್ಜೆ ಊರ್ತಾ ಇದ್ರು, ಆ ರೀತಿ ಹೊಡೆದಾಡ್ಕೊಂಡ್ರೆ ಆ ರಭಸಕ್ಕೆ ಭೂಕಂಪ ಆಯ್ತಂತೆ. ಪರ್ವತಗಳು ಪುಡಿ ಆದುವಂತೆ ಆ ಶಬ್ದಕ್ಕೆ, ಆ ರಭಸಕ್ಕೆ ಸಮುದ್ರ ಎಲ್ಲ ಉಕ್ಕಿ ಬರೋ ಹಾಗಾಯ್ತಂತೆ. ಇಂಥ ಅದ್ಭುತವಾದ ಪರಿಣಾಮ ಆದಾಗ ದೇವತೆಗಳು, ದಾನವರು ಎಲ್ಲರೂ ಕೂಡ, ಬ್ರಹ್ಮ ರುದ್ರಾದಿ ದೇವತೆಗಳು ಬಂದ್ರಂತೆ ಅಂತರಿಕ್ಷ ಮಾರ್ಗಕ್ಕೆ. ಆಕಾಶ ಮಾರ್ಗದಲ್ಲಿ ನಿಂತು ಜರಾಸಂಧ ಭೀಮನ ಗದಾ ಯುದ್ಧವನ್ನ ನೋಡ್ತಾ ಇದ್ದಾರೆ, ವೀಕ್ಷಣೆ ಮಾಡ್ತಾ ಇದ್ದಾರೆ. ದೇವತೆಗಳೆಲ್ಲ ಭೀಮನಿಗೆ ಜಯ ಆಗ್ಲಿ ಅಂತ ಜಯಕಾರ ಹಾಕ್ತಾ ಇದ್ರಂತೆ. ಸುರಾಸ್ತು ಭೀಮಸ್ಯ ಜಯಾಭಿಕಾಂಕ್ಷಿಣ ತಥಾ ಸುರಾದ್ಯ ಮಗಧಾಧಿಪಸ್ಯ. ಇದು ಲಕ್ಷಣ. ಯಾರು ಸಜ್ಜನ ಇರ್ತಾನೆ ಅವನಿಗೆ ಜಯ ಆಗ್ಲಿ ಅಂತ ಜೈಕಾರ ಹಾಕೋದು ಸಜ್ಜನರ ಲಕ್ಷಣ, ದೇವತೆಗಳ ಲಕ್ಷಣ. ಆದ್ರಿಂದ ದೇವತೆಗಳೆಲ್ಲ ಯಾವ ಅಸೂಯೆ ಇಲ್ಲದೇನೆ ಭೀಮನಿಗೆ ಜಯ ಆಗಲಿ ಅಂತ ಇವರು ಜೈಕಾರ ಹಾಕ್ತಾ ಇದ್ದಾರೆ. ಅಸುರರೆಲ್ಲ ಜರಾಸಂಧನಿಗೆ ಜಯ ಆಗಲಿ ಅಂತ ಅವರು ಬಯಸ್ತಾ ಇದ್ರು, ನೋಡ್ತಾ ಇದ್ರು. ಇಂಥ ಮುಷ್ಟಿ ಯುದ್ಧ ಆಗುವಾಗ ಭೀಮಸೇನ ದೇವರು ತನ್ನ ಮೂಲ ರೂಪವನ್ನ ಸ್ಮರಣೆ ಮಾಡಿಕೊಂಡು ವಿಶೇಷ ಬಲ ತಂದುಕೊಂಡ. ಭೀಮನಿಗೆ ಅಂದ್ರೆ ವಾಯುದೇವರಿಗೆ ಅವತಾರ ಮಾಡಿದಾಗ ಸಹಜವಾಗಿ ಬಲ ಇದ್ದೇ ಇರ್ತದೆ. ಆದರೆ ಯುಗಾನುಸಾರಿಯಾಗಿ ವರ್ತನೆ ಮಾಡುವಾಗ ಅಷ್ಟು ಬಲ ಅವರು ತಂದುಕೊಂಡಿರೋದಿಲ್ಲ. ವಾಯುದೇವರಿಗಿದ್ದಷ್ಟು ಬಲ, ಮೂಲ ರೂಪಕ್ಕಿದ್ದಷ್ಟು ಬಲ ಹನುಮಂತನಿಗಿರೋದಿಲ್ಲ. ಹನುಮಂತನಿಗಿದ್ದಷ್ಟು ಬಲ ಅನಂತರ ಕಾಲದಲ್ಲಿ ಬಂದಂತಹ ಭೀಮನಿಗೆ ಅಷ್ಟು ಬಲ ಇರೋದಿಲ್ಲ. ಆದ್ರೆ ಇಚ್ಛಾ ವ್ಯಕ್ತಿ ಪ್ರಾಯಶೋ ಮಾರುತಸ್ಯ. ಅವರ ಇಚ್ಛೆ ಪಟ್ಟು ಬಿಟ್ರೆ ಅಷ್ಟು ಬಲ ಬಂದೇ ಬರ್ತದೆ. ಆದ್ರೆ ಇಚ್ಛೆ ಪಟ್ಟಿರೋದಿಲ್ಲ. ಯಾಕೆ ಅಂತಂದ್ರೆ ಯುಗಾನುಸಾರಿಯಾಗಿ ವರ್ತನೆ ಮಾಡಬೇಕು. ವಾಯುದೇವರ ಬಲವನ್ನ ಅವತಾರ ರೂಪದಲ್ಲಿ ನಾವ್ಯಾಕೆ ತೋರಿಸ್ಬೇಕು ಅಂತ ಅವರು ಇಚ್ಛೆ ಪಟ್ಟಿರೋದಿಲ್ಲ. ಸ್ವಲ್ಪ ಕಡಿಮೆ ಬಲವನ್ನೇ ವ್ಯಕ್ತ ಮಾಡ್ತಾ ಇರ್ತಾರೆ. ಆದ್ರೆ ಜರಾಸಂಧನ ಜೊತೆಗೆ ಯುದ್ಧ ಮಾಡುವಾಗ ಭೀಮಸೇನ ದೇವರು ತನ್ನ ಮೂಲ ರೂಪ ಸ್ಮರಣೆ ಮಾಡಿದ ಕೂಡ್ಲೆ ಅಷ್ಟು ಬಲ ಬಂತಂತೆ. ಮೊದಲು ಮಾಡಲಿಲ್ಲ, ಆಮೇಲೆ ಮಾಡಿದ್ರಂತೆ. ಯಾಕೆ ಅಂದ್ರೆ ಆ ಜರಾಸಂಧ ಅಂಥ ಬಲಿಷ್ಠ, ಅವನನ್ನು ಕೊಲ್ಲುವ ಬಲ ತನಗುಂಟು ಅಂತ ತೋರಿಸಲಿಕ್ಕೆ ಮೊದಲು ಏನೂ ಮಾಡದೇನೆ ಆಮೇಲೆ ಮೂಲ ರೂಪ ಸ್ಮರಣೆ ಮಾಡಿ ವಿಶೇಷ ಬಲವನ್ನ ಅಭಿವ್ಯಕ್ತಿ ಮಾಡಿಕೊಂಡು ಅವನನ್ನ ಯುದ್ಧ ಮಾಡಿದ್ದ. ಹಿಂದೆ ರಾಮಾಯಣದಲ್ಲಿ ಇದೇ ರೀತಿ ಯುದ್ಧ ನಡೀತು. ಕುಂಭಕರ್ಣನ ಜೊತೆಗೆ ರಾಮ ಯುದ್ಧ ಮಾಡುವಾಗ, ಕುಂಭಕರ್ಣನ ವಧೆ ಮಾಡುವಾಗ ಸ್ವಲ್ಪ ತನ್ನ ಶಕ್ತಿಯನ್ನು ಜಾಸ್ತಿ ವ್ಯಕ್ತ ಮಾಡಿದನಂತೆ ರಾಮ. ಬೇರೆ ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕೆ ಎಷ್ಟು ಶಕ್ತಿ ವ್ಯಕ್ತಪಡಿಸಿದ್ನೋ ಅದಕ್ಕಿಂತ ಹೆಚ್ಚು ಶಕ್ತಿಯನ್ನು ವ್ಯಕ್ತಪಡಿಸಿದ ಕುಂಭಕರ್ಣನನ್ನ ವಧೆ ಮಾಡಲಿಕ್ಕೆ. ಯಾಕೆಂದ್ರೆ ಕುಂಭಕರ್ಣ ಅಂಥ ಬಲಿಷ್ಠನಾಗಿದ್ದಾನೆ. ಅದೇ ರೀತಿ ಜರಾಸಂಧನ ವಧೆಗೆ ಸಮಾದದೆ ಪಶ್ಯಂತಿ ಸರ್ವೇ ಕ್ರಮಶೋ ಬಲಂ ಸ್ವಂ ಸಮಾದದೆ ಮಾರುತನಂದನೋಪಿ. ವಾಯುನಂದನಾದಂಥ ಭೀಮ ಸ್ವಲ್ಪ ದಿವಸ ಆದ ಮೇಲೆ ಕ್ರಮೇಣ ಆ ವಾಯುವಿನ ಬಲವನ್ನ ಸ್ಮರಣೆ ಮಾಡಿ ಅಭಿವ್ಯಕ್ತ ಮಾಡಿಕೊಂಡ. ಮತ್ತೆ ಯುದ್ಧ ನಡೀತು. ಮಾನಯಿತ್ವಾ ವರಂ ಧಾತು ದಿವಸಾನ್ ದಶ ಪಂಚಚ ವಾಸುದೇವಾಜ್ಞೆಯ ಭೀಮಃ ಶತ್ರುಂ ಹಂತುಂ ಮನೋದಧೆ. ಒಟ್ಟು 15 ದಿವಸ ಯುದ್ಧ ಆಯ್ತಂತೆ ಭೀಮ ಮತ್ತು ಜರಾಸಂಧರಿಗೆ. ಕಾರ್ತೀಕ ಬಹುಳ ಪಾಡ್ಯ ಪ್ರಾರಂಭ ಆಗಿದೆ ಅಂತ. ಕಾರ್ತೀಕ ಬಹುಳ ಪಾಡ್ಯ ಪ್ರಾರಂಭ ಆಗಿ
ಅಮಾವಾಸ್ಯೆ ದಿವಸ ಜರಾಸಂಧ ಸತ್ತನು.